ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ DGK ಸರ್ ಅಕ್ಕಲ್ಕೋಟ್. ಮುಂದಿನ ವಾರ ನೆಟ್ ಎಕ್ಸಾಮ್ ಇದೆ. ಹೀಗಾಗಿ ಪೇಪರ್ 1ಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ಫಾಸ್ಟ್ ರಿವಿಷನ್ ನಾನು ಮಾಡುತ್ತಿದ್ದೇನೆ. ಈಗ ಯೂನಿಟ್ ನಂಬರ್ 10 ಹೈಯರ್ ಎಜುಕೇಷನ್, ಇದಕ್ಕೆ ಸಂಬಂಧಪಟ್ಟಂತಹ ಆಲ್ರೆಡಿ ಥಿಯರಿ ನೋಟ್ಸನ್ನು ನೀವೆಲ್ಲರೂ ಓದಿದ್ದೀರಿ. ಈಗ ಕೇವಲ ಒಂದು ರಿವಿಷನ್ ಮಾಡುವ ಉದ್ದೇಶದಿಂದ ಇಲ್ಲಿ ಹೇಳಿರುವಂಥ ಪ್ರತಿಯೊಂದು ಪಾಯಿಂಟ್ಸ್ ನಿಮ್ಮ ತಲೆಯೊಳಗೆ ಇರಲೇಬೇಕು. ಹೈಯರ್ ಎಜುಕೇಷನ್ ಸಿಸ್ಟಮ್, ಉನ್ನತ ಶಿಕ್ಷಣ ಪದ್ಧತಿ. ಮೊದಲನೇದು ಇದು ನಾನು ಹೇಳಿಲ್ಲ ಏನ್ರಿ? ಒಂದು, ಎರಡು, ಮೂರು, ನಾಲ್ಕು, ಐದು ಪೇಜ್ ರಿವಿಷನ್ ಮಾಡಬೇಕು. ಡೀಟೇಲ್ ಆಗಿ ಮೊದಲಿನ ಎಲ್ಲ ವಿಡಿಯೋದೊಳಗೆ ನಾನು ಹೇಳಿದ್ದೇನೆ. ಈಗ ಕೇವಲ ಫಾಸ್ಟ್ ರಿವಿಷನ್ಗೋಸ್ಕರ ಇದನ್ನ ಮಾಡುತ್ತಿದ್ದೇನೆ. ಇನ್ಸ್ಟಿಟ್ಯೂಷನ್ಸ್ ಆಫ್ ಹೈಯರ್ ಲರ್ನಿಂಗ್ ಅಂಡ್ ಎಜುಕೇಶನ್ ಇನ್ ಏನ್ಷಂಟ್ ಇಂಡಿಯಾ. ಪ್ರಾಚೀನ ಭಾರತದಲ್ಲಿ ಶಿಕ್ಷಣ ವ್ಯವಸ್ಥೆ ಮತ್ತು ಉನ್ನತ ಶಿಕ್ಷಣಕ್ಕಾಗಿ ಇರುವಂತಹ ಅಧ್ಯಯನ ಕೇಂದ್ರಗಳು. ಎಜುಕೇಶನ್, ಶಿಕ್ಷಣ ಎಂದರೆ ಅಕ್ವಿಸಿಷನ್ ಆಫ್ ನಾಲೆಜ್, ಜ್ಞಾನವನ್ನು ಪಡೆಯುವ ಒಂದು ಮಾಧ್ಯಮಕ್ಕೆ ನಾವು ಶಿಕ್ಷಣ ಎಂದು ಕರೆಯುತ್ತೇವೆ. ಅರಿಸ್ಟಾಟಲ್ ಇವರು ಶಿಕ್ಷಣದ ಬಗ್ಗೆ ಹೀಗೆ ಹೇಳುತ್ತಾರೆ: ಶಿಕ್ಷಣ ಎಂದರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ, ಸದೃಢ ಶರೀರದಲ್ಲಿ ಸದೃಢ ಮನಸ್ಸನ್ನ ನಿರ್ಮಾಣಗೊಳಿಸುವುದೇ ಶಿಕ್ಷಣ ಎಂದು ಅರಿಸ್ಟಾಟಲ್ ಅವರು ಹೇಳಿದ್ದಾರೆ. ಶಿಕ್ಷಣದಲ್ಲಿ ಪ್ರಮುಖವಾಗಿ ಎರಡು ಪದ್ಧತಿಗಳು. ಒಂದು ಫಾರ್ಮಲ್ ಎಜುಕೇಶನ್, ಇದಕ್ಕೆ ಔಪಚಾರಿಕ ಶಿಕ್ಷಣ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳು ಶಾಲೆಗೆ ಅಥವಾ ಕಾಲೇಜಿಗೆ ಅಥವಾ ವಿಶ್ವವಿದ್ಯಾಲಯಕ್ಕೆ ಹೋಗಿ ಪ್ರತ್ಯಕ್ಷವಾಗಿ ಕ್ಲಾಸ್ ರೂಮ್ದೊಳಗೆ ಕುಳಿತು ಶಿಕ್ಷಕರ ಮುಖ ನೋಡಿ ಪುಸ್ತಕ ಕೈಯಲ್ಲಿ ಹಿಡಿದು ಅಧ್ಯಯನ ಮಾಡಿ 6 ತಿಂಗಳಿಗೊಮ್ಮೆ ಪರೀಕ್ಷೆ ಬರೆದು ಪರೀಕ್ಷೆ ಪಾಸ್ ಆಗಿ ಮಾರ್ಕ್ ಲಿಸ್ಟ್ ಅನ್ನು ಪಡೆಯುವ ಒಂದು ಪದ್ಧತಿಗೆ ನಾವು ಫಾರ್ಮಲ್ ಎಜುಕೇಶನ್ ಎಂದು ಕರೆಯುತ್ತೇವೆ. ಇಲ್ಲಿ ಮುಖಾಮುಖಿಯಾಗಿ ಫೇಸ್ ಟು ಫೇಸ್ ಇಂಟರಾಕ್ಷನ್ ನಡೆಯುತ್ತದೆ. ಟೈಮ್ ಟೇಬಲ್ ಪ್ರಕಾರ ಪೀರಿಯಡ್ಗಳಾಗುತ್ತವೆ. ನಿರ್ದಿಷ್ಟ ಸಿಲೆಬಸ್ ಇರುತ್ತದೆ. ಒಂದು ನಿರ್ದಿಷ್ಟವಾದ ಪರೀಕ್ಷಾ ಪದ್ಧತಿ ಇರುತ್ತದೆ. ಆ ರೀತಿಯೊಳಗೆ ಶಿಕ್ಷಣ ಪಡೆಯುವ ಒಂದು ವ್ಯವಸ್ಥೆಗೆ ಫಾರ್ಮಲ್ ಎಜುಕೇಶನ್ ಎಂದು ಕರೆಯುತ್ತೇವೆ. ಶಿಕ್ಷಣ ಮುಗಿದ ತಕ್ಷಣ ಅವರಿಗೆ ಒಂದು ಪ್ರಮಾಣ ಪತ್ರ ಕೂಡ ಕೊಡಲಾಗುತ್ತದೆ. ಇನ್ಫಾರ್ಮಲ್ ಶಿಕ್ಷಣಕ್ಕೆ ನಾವು ಅನೌಪಚಾರಿಕ ಶಿಕ್ಷಣ ಎಂದು ಕರೆಯುತ್ತೇವೆ. ಅನೌಪಚಾರಿಕ ಶಿಕ್ಷಣ ಅಂದರೆ ಶಾಲೆಯ ಬಿಟ್ಟು, ಅಂದರೆ ಶಾಲೆಯ ಹೊರಗಡೆ ನಡೆಯುವ ಒಂದು ಶಿಕ್ಷಣಕ್ಕೆ ಅನೌಪಚಾರಿಕ ಶಿಕ್ಷಣ ಎಂದು ಕರೆಯುತ್ತೇವೆ. ನಿಜ ಜೀವನದ ಅನುಭವಗಳನ್ನು ಕಲಿತು ವಿದ್ಯಾರ್ಥಿಯು ಬುದ್ಧಿಯನ್ನ ಬೆಳೆಸಿಕೊಳ್ಳುತ್ತಾನೆ. ನಿಜ ಜೀವನದ ಅನುಭವಗಳಿಂದ ವಿದ್ಯಾರ್ಥಿಯು ಮಾಹಿತಿಯನ್ನ ಪಡೆಯುತ್ತಾನೆ, ಜ್ಞಾನವನ್ನ ಪಡೆಯುತ್ತಾನೆ. ಇದಕ್ಕೆ ನಿರ್ದಿಷ್ಟವಾದ ಟೈಮ್ ಟೇಬಲ್, ನಿರ್ದಿಷ್ಟವಾದ ಸಿಲೆಬಸ್, ನಿರ್ದಿಷ್ಟವಾದ ಪರೀಕ್ಷೆ, ನಿರ್ದಿಷ್ಟವಾದ ಒಂದು ಪ್ರಮಾಣ ಪತ್ರ ಇರುವುದಿಲ್ಲ. ಇದಕ್ಕೆ ಅನೌಪಚಾರಿಕ ಶಿಕ್ಷಣ ಎಂದು ಕರೆಯುತ್ತೇವೆ. ಇನ್ನು ಆರ್ಟಿಕಲ್ 21A ಇದು ಕೇಳ್ತಾರೆ ನೋಡ್ರಿ ಪರೀಕ್ಷೆದೊಳಗ. ಆರ್ಟಿಕಲ್ 21A ಇದು ಏನು ಹೇಳುತ್ತದೆ? ಇದು ಶಿಕ್ಷಣದ ಹಕ್ಕು, ಪ್ರತಿಯೊಬ್ಬರೂ ಶಿಕ್ಷಣವನ್ನು ಪಡೆಯಲೇಬೇಕು ಎಂಬ ಹಕ್ಕು ಸಂವಿಧಾನವು ಜನರಿಗೆ ನೀಡಿದೆ. ವಿಶೇಷವಾಗಿ ಯಾರಿಗೆ ನೀಡಿದೆ ನೋಡ್ರಿ. ಇದನ್ನ 86ನೇಯ ಸಂವಿಧಾನದ ತಿದ್ದುಪಡಿ ಎಂದು ಕರೆಯುತ್ತಾರೆ. 2002ರಲ್ಲಿ ಈ ತಿದ್ದುಪಡಿ ಮಾಡಲಾಗಿತ್ತು. ಇದರ ಪ್ರಕಾರ ದ ರೈಟ್ ಆಫ್ ಚಿಲ್ಡ್ರನ್ ಫ್ರೀ ಅಂಡ್ ಕಂಪಲ್ಸರಿ ಎಜುಕೇಶನ್, 6 ರಿಂದ 14 ವರ್ಷದ ಮಕ್ಕಳಿಗೆ ಪುಕ್ಕಟಿಯಾಗಿ ಶಿಕ್ಷಣ ಪಡೆಯುವ ಹಕ್ಕು ವಿದ್ಯಾರ್ಥಿಗಳು ಹೊಂದಿದ್ದಾರೆ. ಪುಕ್ಕಟಿಯಾಗಿ ಮತ್ತು ಕಡ್ಡಾಯವಾಗಿ ಶಿಕ್ಷಣ ಪಡೆಯುವ ಹಕ್ಕು ಈ ಮಕ್ಕಳಿಗೆ ಇದೆ. ಈ ಕಾಯ್ದೆಯನ್ನು 2009ರಲ್ಲಿ ಜಾರಿಯಲ್ಲಿ ತರಲಾಯಿತು, ಅಂದ್ರೆ ಪಾಸ್ ಮಾಡಿತ್ತು. ಇದು ಪ್ರತ್ಯಕ್ಷವಾಗಿ ಪ್ರಾರಂಭ ಮಾಡಿದ್ದು 1 ಏಪ್ರಿಲ್ 2010ರಂದು. ಇದರ ಮೇಲಿಂದ ಪ್ರಶ್ನೆಗಳನ್ನು ಕೇಳುತ್ತಾರೆ ನೋಡ್ರಿ. ಪ್ರಶ್ನೆ ಹಿಂಗೆ ತಿರುವಿ ಕೇಳುತ್ತಾರೆ. ಏನಪ್ಪ, ರೈಟ್ ಟು ಎಜುಕೇಶನ್ ಆಕ್ಟ್ ಅನ್ನ ಯಾವಾಗ ಪಾಸ್ ಮಾಡಿದ್ರು? 2009ರಲ್ಲಿ. ಯಾವಾಗ ಜಾರಿಯಲ್ಲಿ ತಂದ್ರು? 1 ಏಪ್ರಿಲ್ 2010ರಂದು. ಎಷ್ಟನೇ ತಿದ್ದುಪಡಿ ಪ್ರಕಾರ? 86ನೇ ತಿದ್ದುಪಡಿ. 86ನೇ ತಿದ್ದುಪಡಿ ಯಾವ ವರ್ಷ ಮಾಡಿದ್ರು? 2002ರಂದು. ಯಾವ ಆರ್ಟಿಕಲ್ ಪ್ರಕಾರ ರೈಟ್ ಟು ಎಜುಕೇಶನ್ ಇದೆ? ಆರ್ಟಿಕಲ್ 21A. ಆರ್ಟಿಕಲ್ 21A ಇದು ಏನು ಹೇಳುತ್ತದೆ? ರೈಟ್ ಟು ಎಜುಕೇಶನ್ ಹೇಳುತ್ತದೆ. ಯಾವ ವರ್ಷದ ನಡುವಿನ ಮಕ್ಕಳಿಗೆ ಈ ರೈಟ್ ಟು ಎಜುಕೇಶನ್ ಆಕ್ಟ್ ಪಾಲಿಸುತ್ತದೆ? 6 ರಿಂದ 14 ವರ್ಷ. ಹೀಗೆ ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡಿ ಕೇಳುತ್ತಾರೆ.
ಕಾನ್ಸೆಪ್ಟ್ ನಿಮಗೆ ಗೊತ್ತಿರಬೇಕು. ಪ್ರಾಚೀನ ಭಾರತದಲ್ಲಿ ಶಿಕ್ಷಣವನ್ನು ಕೊಡುವ ಸಲುವಾಗಿ ಅಥವಾ ಶಿಕ್ಷಣ ಯಾವ್ಯಾವ ಸ್ಥಳದೊಳಗೆ ಕೊಡ್ತಿದ್ರು ನೋಡ್ರಿ, ದೇವಸ್ಥಾನ, ಗುರುಕುಲಗಳಲ್ಲಿ, ಪಾಠಶಾಲೆಗಳಲ್ಲಿ, ಟೋಲ್ಸ್ಗಳಲ್ಲಿ ಮತ್ತು ಚತುಷ್ಪದಿಗಳಲ್ಲಿ ಶಿಕ್ಷಣವನ್ನು ಕೊಡಲಾಗುತ್ತಿತ್ತು. ವಿದ್ಯಾರ್ಥಿಗಳು ಅಥವಾ ಉದಾಹರಣಾರ್ಥವಾಗಿ ಗುರುಕುಲ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳು ಗುರುವಿನ ಹತ್ರ ಹೋಗಿ ಗುರುವಿನ ಹತ್ರ ಕುಳಿತು ಗುರುವಿನ ಸೇವೆ ಮಾಡುತ್ತಾ ಅಧ್ಯಯನವನ್ನು ಮಾಡಬೇಕಾಗುತ್ತಿತ್ತು. ಅಧ್ಯಯನ ಮಾಡಿ ಶಿಕ್ಷಣ ಮುಗಿದ ನಂತರ ಆ ಪ್ರದೇಶವನ್ನು ಬಿಟ್ಟು ಮನೆಗೆ ಬರಬೇಕಾಗುತ್ತಿತ್ತು. ಇದರಲ್ಲಿ ವೇದಿಕ ಶಿಕ್ಷಣ ಇದೆ, ಮುಸ್ಲಿಂ ಶಿಕ್ಷಣ ಇದೆ, ಅಥವಾ ಜೈನ ಶಿಕ್ಷಣ ಇದೆ, ಬುದ್ಧಿಸ್ಟ್ ಶಿಕ್ಷಣ ಇದೆ. ಈಗ ಉದಾಹರಣಾರ್ಥವಾಗಿ ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ಈ ಪ್ರಮುಖವಾದ ಒಂದು ಶಿಕ್ಷಣವನ್ನು ಕೊಡಲಾಗುತ್ತಿತ್ತು. ವೇದಗಳ ಮೂಲಕ ಶಿಕ್ಷಣವನ್ನು ಕೊಡಲಾಗುತ್ತಿತ್ತು. ಯಾವ್ಯಾವ ನೋಡ್ರಿ. ಪ್ರಾಚೀನ ಭಾರತದಲ್ಲಿ ಅಂದ್ರೆ ವೈದಿಕ ಕಾಲದಲ್ಲಿ 4 ವೇದಗಳಿದ್ದವು, 8 ವೇದಾಂಗಗಳು ಇದ್ದವು, 4 ಉಪವೇದಗಳಿದ್ದವು, 4 ಬ್ರಾಹ್ಮಣಗಳಿದ್ದವು, 108 ಉಪನಿಷತ್, 6 ಫಿಲಾಸಫಿ, ಭಗವದ್ಗೀತೆ ಮತ್ತು 3 ಸ್ಮೃತಿಗಳು. ಹೀಗೆ ವೈದಿಕ ಕಾಲದಲ್ಲಿ ಈ ರೀತಿಯಾದಂಥ ಇವುಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿದ್ದರು. ವೇದಿಕ ಕಾಲದಲ್ಲಿ ವಿದ್ಯಾರ್ಥಿಗಳು ಗುರುವಿನ ಹತ್ರ ಕುಳಿತು ಶಿಕ್ಷಣ ಪಡೆದು ಶಿಕ್ಷಣ ಪೂರ್ಣವಾದ ನಂತರ ಅವರು ಒಂದೊಂದು ಪದವಿಯನ್ನು ಪಡೆಯುತ್ತಿದ್ದರು. 12 ವರ್ಷ ಪೂರ್ಣ ಮಾಡಿದ ನಂತರ ವಿದ್ಯಾರ್ಥಿಗಳಿಗೆ ಗ್ರಾಜ್ಯುಯೇಟ್ ಪದವಿಯನ್ನು ಕೊಡುತ್ತಿದ್ದರು. 24 ವರ್ಷ ವಿದ್ಯಾರ್ಥಿಯು ಗುರುಕುಲದಲ್ಲಿ ಶಿಕ್ಷಣ ಪೂರ್ಣಗೊಳಿಸಿದ ನಂತರ ಆತನಿಗೆ ವಸು ಪದವಿಯನ್ನು ಕೊಡಲಾಗುತ್ತಿತ್ತು. 36 ವರ್ಷ ಶಿಕ್ಷಣ ಪೂರ್ಣಗೊಂಡ ನಂತರ ವಿದ್ಯಾರ್ಥಿಗಳಿಗೆ ರುದ್ರ ಪದವಿ ಕೊಡಲಾಗುತ್ತಿತ್ತು. 48 ವರ್ಷ ಪೂರ್ಣ ಮಾಡದಂತ ಅಂದ್ರೆ ಶಿಕ್ಷಣ ಪೂರ್ಣಗೊಳಿಸಿದಂತ ವಿದ್ಯಾರ್ಥಿಗಳಿಗೆ ಆದಿತ್ಯ ಈ ಪದವಿಯನ್ನ ಕೊಡಲಾಗುತ್ತಿತ್ತು. ಯಾವ ಕಾಲದಲ್ಲಿ? ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ. ಇನ್ನು 4 ಪ್ರಕಾರದ ವೇದಗಳಿದ್ದವು: ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವವೇದ. ಈ 4 ವೇದಗಳಲ್ಲಿ ಎಲ್ಲಕ್ಕಿಂತ ಹಳೆಯ ವೇದ ಋಗ್ವೇದ. ಓಕೆ. ಇನ್ನು ಈ ಕಾಲದಲ್ಲಿ ಯಾವುದು? ಋಗ್ವೇದ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಓರಲ್ ಟೀಚಿಂಗ್ ಮೂಲಕ ಶಿಕ್ಷಣವನ್ನು ಕೊಡಲಾಗುತ್ತಿತ್ತು. ಓರಲ್. ಇಲ್ಲಿ ಉಪನಿಷತ್ತದ ಬಗ್ಗೆ ಒಂದು ಪ್ರಶ್ನೆಗಳನ್ನ ಕೇಳಿದ್ರು ನೋಡ್ರಿ. ಉಪನಿಷತ್ ಎಂದರೆ ಏನು ಅಂತೇಳಿ. ಉಪನಿಷತ್ ಅಥವಾ ಉಪನಿಷತ್ ಈ ಶಬ್ದದ ಅರ್ಥ ವಿದ್ಯಾರ್ಥಿಯು ಗುರುವಿನ ಕಾಲಿನ ಕೆಳಗೆ ಅಂದ್ರೆ ಗುರುವಿನ ಕಾಲಿನ ಹತ್ತಿರ ಕುಳಿತು ಅಧ್ಯಯನ ಮಾಡುವುದು, ಗುರುವಿನ ಹತ್ತಿರ ಕುಳಿತು ಶಿಕ್ಷಣ ಪಡೆಯುವುದು. ಈಗ ಗುರು ಒಂದು ಕಟ್ಟೆಯ ಮೇಲೆ ಕುಳಿತಿರ್ತಾನೆ, ಗುರುವಿನ ಕೆಳಗೆ ಅಂದ್ರೆ ಗುರುವಿನ ಪಾದದೆಡೆಗೆ, ಗುರುವಿನ ಕಾಲಿನ ಎಡೆಗೆ, ಗುರುವಿನ ಪಾದದ ಕೆಳಗೆ ವಿದ್ಯಾರ್ಥಿ ಕುಳಿತು ಗುರು ಹೇಳಿದ ಮಾಹಿತಿಯನ್ನ, ಗುರು ಹೇಳಿದ ಜ್ಞಾನವನ್ನ, ಗುರು ಹೇಳಿದ ಆದೇಶವನ್ನ, ಗುರು ಹೇಳಿದ ಮಾಹಿತಿಯನ್ನ ವಿದ್ಯಾರ್ಥಿಗಳು ಕೇಳುತ್ತಿದ್ದರು, ಆಲಿಸುತ್ತಿದ್ದರು, ಪಾಲಿಸುತ್ತಿದ್ದರು. ಇದಕ್ಕೆ ಉಪನಿಷತ್ ಎಂದು ಕರೆಯುತ್ತಾರೆ. ಉಪನಿಷತ್ ಈ ಶಬ್ದದ ಅರ್ಥ ಏನು ಅಂತ ಕೇಳ್ತಾರೆ. ಟು ಸಿಟ್ ಬೈ ದ ಗುರು ಅಂಡ್ ಲಿಸನ್ ವಾಟ್ ದ ಗುರು ಈಸ್ ಸೈಯಿಂಗ್. ಹಿಂದಿನ ಕಾಲದಲ್ಲಿ ನಳಂದ ಅನ್ನೋ ಒಂದು ವಿಶ್ವವಿದ್ಯಾಲಯ ಇತ್ತು. ಇದಕ್ಕೆ ಬುದ್ಧಿಸ್ಟ್ ಲರ್ನಿಂಗ್ ಸೆಂಟರ್ ಎಂದು ಕರೆಯುತ್ತಿದ್ದರು. ನಳಂದ ವಿಶ್ವವಿದ್ಯಾಲಯ ಇದು 427 ಇಸ್ವಿಸನದಲ್ಲಿ ಈ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಲಾಗಿತ್ತು. ಗುಪ್ತರ ಕಾಲದಲ್ಲಿ ಈ ನಳಂದ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿತ್ತು. ಇದು ಇಲ್ಲಿ ಜಗತ್ತಿನ ಅತಿ ದೊಡ್ಡ ವಿಶ್ವದ ಅತಿ ದೊಡ್ಡ ಲೈಬ್ರರಿ ಈ ವಿಶ್ವವಿದ್ಯಾಲಯದಲ್ಲಿ ಇತ್ತು, ನಳಂದ ವಿಶ್ವವಿದ್ಯಾಲಯದಲ್ಲಿ. ಇನ್ನು ತಕ್ಷಶಿಲಾ, ಇದು ಇಡೀ ಜಗತ್ತಿನ ಹಳೆಯ ವಿಶ್ವವಿದ್ಯಾಲಯ. ತಕ್ಷಶಿಲಾ ಇದು ಕ್ರಿಸ್ತಶಕ ಪೂರ್ವ 6ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇದಕ್ಕೆ ಜಗತ್ತಿನ ಮೊದಲನೇ ವಿಶ್ವವಿದ್ಯಾಲಯ ಎಂದು ಕರೆಯುತ್ತಾರೆ. ಪಾಣಿನಿ ಅನ್ನುವ ವಿದ್ಯಾರ್ಥಿ ತಕ್ಷಶಿಲಾದಲ್ಲಿ ಶಾಲೆಯನ್ನು ಕಲಿತು ಮುಂದೆ ಗ್ರಾಮರ್ ಗ್ರಂಥವನ್ನು ಬರೆದಿದ್ದಾನೆ. ಕೌಟಿಲ್ಯ ಅನ್ನುವ ವ್ಯಕ್ತಿಯು ಕೂಡ ತಕ್ಷಶಿಲಾದಲ್ಲಿ ಶಿಕ್ಷಣ ಪಡೆದು ಅರ್ಥಶಾಸ್ತ್ರ ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಅರ್ಥಶಾಸ್ತ್ರ ಇದು ಪೊಲಿಟಿಕಲ್ ಸೈನ್ಸ್ಗೆ ಸಂಬಂಧಿಸಿದ ಒಂದು ಪುಸ್ತಕ ಗ್ರಂಥ. ಇದನ್ನ ಬರೆದವರು ಚಾಣಕ್ಯನಿಗೆ ಕೌಟಿಲ್ಯ ಎಂದು ಕೂಡ ಕರೆಯುತ್ತಾರೆ. ಚರಕ ಸಂಹಿತೆ ಅನ್ನುವ ಗ್ರಂಥ ಈ ಚರಕನು ಬರೆದಿದ್ದಾನೆ. ಓಕೆ, ಇದು ಚರಕನ. ಆ ನಂತರ ಹೀಗೆ
ಅನೇಕ ವಿದ್ಯಾರ್ಥಿಗಳು ಈ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ. ಇನ್ನು ಚಂದ್ರಗುಪ್ತ ಮೌರ್ಯ ಕೂಡ ಇದೇ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣವನ್ನು ಪಡೆದಿದ್ದಾರೆ. ಅದಾದ ನಂತರ ಮುಸ್ಲಿಂ ಶಿಕ್ಷಣ ಪದ್ಧತಿ. ಈಗ ನೋಡ್ರಿ, ಅರಬರು ಭಾರತದಲ್ಲಿ ಮುಸ್ಲಿಂ ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದಾರೆ. ಮೊಹಮ್ಮದ್ ಗಜನಿ ಮತ್ತು ಮೊಹಮ್ಮದ್ ಗೌರಿ ಇವರು ಭಾರತದ ಮೇಲೆ ಅನೇಕ ಬಾರಿ ದಾಳಿಯನ್ನು ಮಾಡಿ ಭಾರತದ ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡಿದಂತ ಇವರು ವ್ಯಕ್ತಿಗಳು. ಮುಸ್ಲಿಂ ಶಿಕ್ಷಣ ಪದ್ಧತಿಯಲ್ಲಿ ಅರೇಬಿಕ್ ಮತ್ತು ಪರ್ಷಿಯನ್ ಲ್ಯಾಂಗ್ವೇಜ್ಗಳಿಗೆ ಬಹಳ ಮಹತ್ವ ಇತ್ತು. ಅರೇಬಿಕ್ ಮತ್ತು ಪರ್ಷಿಯನ್ ಲ್ಯಾಂಗ್ವೇಜ್ಗಳ ಬಳಕೆ ಆ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಲಾಗುತ್ತಿತ್ತು. ಮದರಸಾಗಳಲ್ಲಿ ಶಿಕ್ಷಣ ಕೊಡಲಾಗುತ್ತಿತ್ತು. ಮದರಸಾ ಇದು ಮುಸ್ಲಿಂ ಶಿಕ್ಷಣ ಕೊಡುವ ಸ್ಥಳವಾಗಿದೆ. ಬ್ರಿಟಿಷರು ಕೂಡ ಭಾರತದಲ್ಲಿ ಅಂದ್ರೆ 1600 ಆ ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಸ್ಥಾಪನೆಯಾಗಿತ್ತು. ಬ್ರಿಟಿಷರಿಗೆ ಕಾರ್ಮಿಕರು ಬೇಕಾಗಿದ್ದರು. ಕಾರ್ಮಿಕರಿಗೆ ಶಿಕ್ಷಣ ಕೊಟ್ಟು ಅವರನ್ನ ತಮ್ಮ ಕಂಪನಿಯೊಳಗೆ ಕೆಲಸ ಮಾಡುತ್ತಾ ಅವರ ಒಂದು ಬೆನಿಫಿಟ್, ಅವರ ಒಂದು ಲಾಭ ಪಡೆಯುವ ಸಲುವಾಗಿ ಭಾರತೀಯರಿಗೆ ಶಿಕ್ಷಣ ಕೊಡುವ ವಿಚಾರ ಬ್ರಿಟಿಷರು ಮಾಡಿದ್ರು. ವ್ಯಾರನ್ ಹ್ಯಾಸ್ಟಿಂಗ್ಸ್ ಈತನು ಭಾರತ ಜನರಿಗೆ ಶಿಕ್ಷಣ ಕೊಡುವ ಒಂದು ವಿಚಾರ ಮಾಡಿ ಈತನು ಮುಸ್ಲಿಂ ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭ ಮಾಡಿದ್ದ. 1781 ನಲ್ಲಿ ಮುಸ್ಲಿಂ ಶಿಕ್ಷಣ ಪದ್ಧತಿಯನ್ನ ಒಂದು ವಿಕಾಸಗೊಳಿಸುವ ಸಲುವಾಗಿ ಈತನು ಕಲ್ಕತ್ತಾದಲ್ಲಿ ಮದ್ರಸಾ ಸ್ಥಾಪನೆ ಮಾಡಿದ್ದಾನೆ. 1781. ಅದಾದ ನಂತರ 10 ವರ್ಷ ನಂತರ ವಾರನ್ ಹೆಸ್ಟಿಂಗ್ ಈತನು ವಾರಣಾಸಿಯಲ್ಲಿ ಹಿಂದೂ ಜನರಿಗಾಗಿ ಹಿಂದೂ ಶಿಕ್ಷಣ ಪದ್ಧತಿಯನ್ನು ಪ್ರಾರಂಭ ಮಾಡುವ ಸಲುವಾಗಿ 1791 ನಲ್ಲಿ ಸಂಸ್ಕೃತ ಶಾಲೆಯನ್ನು ಪ್ರಾರಂಭ ಮಾಡಿದ್ದಾನೆ. ಯಾರು? ವ್ಯಾರನ್ ಹೆಸ್ಟಿಂಗ್ ಈತನು. ಈಗ ಎರಡನೇ ಒಂದು ಸಬ್ ಟಾಪಿಕ್ ಏನು? ಇವಲ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಅಂಡ್ ರಿಸರ್ಚ್ ಇನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ. ಇಲ್ಲೇನ್ ಬರ್ತದ್ರಿ? ಭಾರತದ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಶಿಕ್ಷಣ ಪದ್ಧತಿ ಹೇಗಿತ್ತು ಅಥವಾ ಶಿಕ್ಷಣ ಬೆಳವಣಿಗೆಗಾಗಿ ಯಾವ ಸಂಸ್ಥೆಗಳು ಕೆಲಸ ಮಾಡಿವೆ, ಆ ನಂತರ ಭಾರತ ದೇಶ ಸ್ವತಂತ್ರಗೊಂಡ ನಂತರ ಪೋಸ್ಟ್ ಇಂಡಿಪೆಂಡೆನ್ಸ್ದಲ್ಲಿ ಯಾವ ಶಿಕ್ಷಣ ಆಯೋಗಗಳು ಹೇಗೆ ಕೆಲಸ ಮಾಡಿವೆ ಅನ್ನೋದ್ರ ಬಗ್ಗೆ ಇಲ್ಲಿ ನೋಡಬೇಕಾಗುತ್ತದೆ. ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ ಚಾರ್ಟರ್ ಆಕ್ಟ್ ಅನ್ನ 1813 ಜಾರಿಯಲ್ಲಿ ತರಲಾಯಿತು. ಈ ಚಾರ್ಟರ್ ಆಕ್ಟ್ ಅದ ಪ್ರಕಾರ ಇದ್ರದ್ದು ವೈಶಿಷ್ಟ್ಯ ಏನ್ ನೋಡ್ರಿ. ಚಾರ್ಟರ್ ಆಕ್ಟ್ ಅವಕ್ಕೆ ನಾವು ಕಂಪನಿಯ ಆಕ್ಟ್ ಎಂದು ಕರೆಯುತ್ತೇವೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿದವರು ಈ ಚಾರ್ಟರ್ ಆಕ್ಟ್ ಅದ ಮೂಲಕ ಭಾರತದಲ್ಲಿ ಪ್ರತಿ ವರ್ಷಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು. ಎದರ ಸಲುವಾಗಿ? ಶಿಕ್ಷಣದ ಸಲುವಾಗಿ. ಭಾರತೀಯರಿಗೆ ಇಂಗ್ಲಿಷ್ ಶಿಕ್ಷಣ ಕೊಡಬೇಕು, ಭಾರತೀಯರಿಗೆ ಎಜುಕೇಶನ್ ಕೊಡಬೇಕು. ಇದರ ಸಲುವಾಗಿ ಕಂಪನಿದವರು ಅಂದ್ರೆ ಬ್ರಿಟಿಷರು 1 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಎಂದು ನಿರ್ಧಾರ ಮಾಡಿದರು. 1817 ಕಲ್ಕತ್ತಾದಲ್ಲಿ ಕಾಲೇಜ್ ಕೂಡ ಸ್ಥಾಪನೆ ಮಾಡಿದ್ರು. ಯಾರು? ರಾಜಾರಾಮ್ ಮೋಹನ್ ರಾಯ್. ಭಾರತೀಯ ಜನರಿಗೆ ಇಂಗ್ಲಿಷ್ ಶಿಕ್ಷಣ ಕೊಡಬೇಕು ಅಂತೇಳಿ ರಾಜಾರಾಮ್ ಮೋಹನ್ ರಾಯ್ ಇವರು ಬ್ರಿಟಿಷ್ ಅಧಿಕಾರಿಗೆ ಒಂದು ಪತ್ರವನ್ನು ಬರೆದಿದ್ದರು. ಪ್ರಶ್ನೆ ಕೇಳ್ತಾರೆ, ಭಾರತದ ಯಾವ ವ್ಯಕ್ತಿಯು ಇಂಗ್ಲಿಷ್ ಭಾಷೆಯನ್ನ ಭಾರತದಲ್ಲಿ ಉಪಯೋಗ ಮಾಡಬೇಕು ಎಂದು ಬ್ರಿಟಿಷ್ ಅಧಿಕಾರಿಗೆ ಪತ್ರ ಬರೆದಿದ್ದಾರೆ? ರಾಜಾರಾಮ್ ಮೋಹನ್ ರಾಯ್ ಇವರು. ಲಾರ್ಡ್ ಮೆಕಾಲೆ ಮಿನಿಟ್ಸ್ ಅಂತ ಹೇಳಿ ಕರೀತಾರೆ. 1835 ಲಾರ್ಡ್ ಮೆಕಾಲೆ ಈ 1835 ಮಿನಿಟ್ಸ್ ಅಲ್ಲಿ ಏನೇನು ಹೇಳಿದ್ದಾರೆ ನೋಡ್ರಿ. ಬೆಂಟಿಂಗ್ ಆ ಸಮಯದಲ್ಲಿ ಅದರ ಪ್ರಮುಖರಾಗಿದ್ದರು. ಇವ್ರು ಏನ್ ಹೇಳ್ತಾರ್ರಿ ಮೆಕಾಲೆ ಮಿನಿಟ್ದಲ್ಲಿ? ಒಂದು, ಭಾರತದಲ್ಲಿ ಏನು ಶಿಕ್ಷಣ ಪ್ರಾರಂಭ ಮಾಡಿದ್ದೀವಿ ಅದರ ಮಾಧ್ಯಮ ಇಂಗ್ಲಿಷ್ ಆಗಿರಬೇಕು. ಇಂಗ್ಲಿಷ್ ಇದು ಮೀಡಿಯಂ ಆಫ್ ಇನ್ಸ್ಟ್ರಕ್ಷನ್ ಆಗಿರಬೇಕು. ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮೀಡಿಯಂದ ಮೂಲಕ ಶಿಕ್ಷಣ ಕೊಡಬೇಕು. ಇಂಡಿಯನ್ ಇನ್ ಕಲರ್ ಅಂಡ್ ಬ್ಲಡ್ ಬಟ್ ಟೇಸ್ಟ್ ಇನ್ ಇಂಗ್ಲಿಷ್. ನೋಡ್ರಿ, ಭಾರತೀಯ ವ್ಯಕ್ತಿಗಳು ಬಣ್ಣದಿಂದ ಮತ್ತು ರಕ್ತದಿಂದ ಭಾರತೀಯರು, ಆದರೆ ವಿಚಾರಗಳಿಂದ ಅವರು ಬ್ರಿಟಿಷರಾಗಬೇಕು ಅನ್ನುವ ಒಂದು ದೊಡ್ಡ ಸ್ಟೇಟ್ಮೆಂಟ್ ಈ ಮೆಕಾಲೆ ಮಿನಿಟ್ದಲ್ಲಿ ಹೇಳಲಾಗಿದೆ.
ವುಡ್ಸ್ ಡಿಸ್ಪ್ಯಾಚ್ 1854ರಲ್ಲಿ ಈ ವುಡ್ಸ್ ಡಿಸ್ಪ್ಯಾಚ್ ವುಡ್ನ ವರದಿ ಜಾರಿಯಲ್ಲಿ ತರಲಾಯಿತು. ಇದಕ್ಕೆ ಮ್ಯಾಗ್ನಾ ಕಾರ್ಟಾ ಆಫ್ ಇಂಗ್ಲಿಷ್ ಎಂದು ಕರೆಯುತ್ತಾರೆ. ಇಂಗ್ಲಿಷ್ ಬೆಳವಣಿಗೆಗಾಗಿ ಈ ಒಂದು ಧೋರಣೆಯು ಪ್ರಮುಖ ಪಾತ್ರ ವಹಿಸುತ್ತದೆ. ವುಡ್ ನ ವರದಿ ಪ್ರಕಾರ 1854ರ ಒಂದು ವರದಿ ಪ್ರಕಾರ ಭಾರತದಲ್ಲಿ 3 ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಿದ್ದರು. ಇದು ಲಂಡನ್ ಯೂನಿವರ್ಸಿಟಿಯ ಒಂದು ಮಾಡೆಲ್ ಇಟ್ಟುಕೊಂಡು ಲಂಡನ್ ಯೂನಿವರ್ಸಿಟಿ ಹೇಗಿದೆಯೋ ಅದೇ ಪ್ರಕಾರ ಭಾರತದಲ್ಲಿ 3 ವಿಶ್ವವಿದ್ಯಾಲಯಗಳನ್ನು ಸ್ಥಾಪನೆ ಮಾಡಲಾಗಿತ್ತು. ಈ 3 ವಿಶ್ವವಿದ್ಯಾಲಯಗಳಿಗೆ ಭಾರತದ 3 ಪ್ರಥಮ ವಿಶ್ವವಿದ್ಯಾಲಯಗಳೆಂದು ಕರೆಯುತ್ತಾರೆ. ಮೊದಲನೇದು ಕಲ್ಕತ್ತಾ ವಿಶ್ವವಿದ್ಯಾಲಯ, ಎರಡನೇದು ಬಾಂಬೆ ವಿಶ್ವವಿದ್ಯಾಲಯ, ಮೂರನೇದು ಮದ್ರಾಸ್ ವಿಶ್ವವಿದ್ಯಾಲಯ. ಅದಾದ ನಂತರ 1882ರಲ್ಲಿ ಹಂಟರ್ ಕಮಿಷನ್ ಆಯೋಗದ ಸ್ಥಾಪನೆ ಮಾಡಲಾಯಿತು. ಹಂಟರ್ ಆಯೋಗ ಅಂತೇಳಿ ಕರಿತೀವಿ. ಹಂಟರ್ ಆಯೋಗ 1882. ಈಗ ಪತ್ರ ಸಲಗತ್ತದ ನನಗೆ ವಿಡಿಯೋ ಮಾಡ್ಲಿಕ್ಕೆ ಬರ್ತಾ ಇಲ್ರಿ, ಭಾಳ ಪ್ರಾಬ್ಲಮ್ ನಡೆದೈತಿ. ಸ್ಯಾಡ್ಲರ್ ಕಮಿಷನ್ 1917-1919 ಈ ಕಾಲಾವಧಿಯಲ್ಲಿ ಬ್ರಿಟಿಷರು ಒಂದು ಆಯೋಗವನ್ನ ಸ್ಥಾಪನೆ ಮಾಡಿದರು. ಅದಕ್ಕೆ ಸ್ಯಾಡ್ಲರ್ ಆಯೋಗ ಎಂದು ಕರೆಯುತ್ತಾರೆ. ಸ್ಯಾಡ್ಲರ್ ಅನ್ನುವ ಇಂಗ್ಲೆಂಡದಲ್ಲಿರುವ ಲೀಡ್ಸ್ ಎಂಬ ವಿಶ್ವವಿದ್ಯಾಲಯದ ಚಾನ್ಸಲರ್ ಇವರಾಗಿದ್ದರು. ಸ್ಯಾಡ್ಲರ್ ಇವರ ಒಂದು ನೇತೃತ್ವದಲ್ಲಿ ಆಯೋಗ ಸ್ಥಾಪನೆ ಮಾಡಿ ಕಲ್ಕತ್ತಾ ವಿಶ್ವವಿದ್ಯಾಲಯದಲ್ಲಿ ಸಮಸ್ಯೆಗಳನ್ನ ಬಗೆಹರಿಸುವ ಸಲುವಾಗಿ ಸ್ಯಾಡ್ಲರ್ ಆಯೋಗನ ಸ್ಥಾಪನೆ ಮಾಡಿದ್ರು. ಕಲ್ಕತ್ತಾ ಯೂನಿವರ್ಸಿಟಿಯ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡುವ ಸಲುವಾಗಿ. ನಂತರ ಕಲ್ಕತ್ತಾ ಯೂನಿವರ್ಸಿಟಿ ಒಳಗೆ ಹೇಗೆ ಪ್ರಾಬ್ಲಮ್ ಇದೆಯೋ ಅದೇ ರೀತಿ ಭಾರತದ ಬೇರೆ ಬೇರೆ ವಿಶ್ವವಿದ್ಯಾಲಯಗಳು ಕೂಡ ಪ್ರಾಬ್ಲಮ್ಸ್ ಇದೆ, ಅದು ಕೂಡ ಸಾಲ್ವ್ ಮಾಡಬೇಕಂತೇಳಿ ಇವರು ಒಂದು ವರದಿಯಲ್ಲಿ ಹೇಳಿದ್ದಾರೆ. ಕೇಬದ ಸ್ಥಾಪನೆ ಮಾಡಲು ಸ್ಯಾಡ್ಲರ್ ಇವರು ಹೇಳಿದ್ದಾರೆ. ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್ ಅಂತೇಳಿ ಕರಿತೀವಿ. 1924ರಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. ಇನ್ನು ಸಪ್ರೂ ಕಮಿಟಿ 1934ರಲ್ಲಿ ಸಪ್ರೂ ಕಮಿಟಿಯ ಒಂದು ರಚನೆಯನ್ನ ಮಾಡಲಾಗಿತ್ತು. ವರ್ಧಾ ಎಜುಕೇಶನ್ 1937ನಲ್ಲಿ. ವರ್ಧಾ ಅನ್ನುವ ಜಿಲ್ಲೆ ಮಹಾರಾಷ್ಟ್ರದಲ್ಲಿದೆ. ಮಹಾತ್ಮ ಗಾಂಧೀಜಿಯವರ ತತ್ವಗಳನ್ನು, ಮಹಾತ್ಮ ಗಾಂಧೀಜಿಯವರ ವಿಚಾರಗಳನ್ನ, ಮಹಾತ್ಮ ಗಾಂಧೀಜಿಯವರ ನೈ ತಾಲೀಮ್ ಶಿಕ್ಷಣ ಪದ್ಧತಿಯನ್ನ ಭಾರತದಲ್ಲಿ ಪ್ರಾರಂಭ ಮಾಡುವ ಸಲುವಾಗಿ ಈ ಒಂದು ವರದಿಯು ಹೇಳಿದೆ. ಇದರ ಅಧ್ಯಕ್ಷರು ಡಾಕ್ಟರ್ ಜಾಕೀರ್ ಹುಸೇನ್ ಇದ್ದರು. ಇವರು ಕೃತಿಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ಕ್ರಾಫ್ಟ್ ಎಜುಕೇಶನ್ ಮತ್ತು ಕೃತಿಗೆ. ಇನ್ನ ಸಾರ್ಜೆಂಟ್ ಪ್ಲಾನ್ ಅಂತ ಹೇಳಿ ಕರೀತಾರೆ. ಇದನ್ನ 1944ರಲ್ಲಿ ಈ ಪ್ಲಾನ್ ಅನ್ನ ಜಾರಿಯಲ್ಲಿ ತರಲಾಯಿತು. ಭಾರತ ದೇಶ ಸ್ವತಂತ್ರಗೊಂಡ ನಂತರ ಭಾರತ ದೇಶದ ಮೊದಲನೆಯ ಒಂದು ಶಿಕ್ಷಣ ಆಯೋಗ, ಭಾರತ ದೇಶ ಸ್ವತಂತ್ರಗೊಂಡ ನಂತರ ಮೊದಲನೇ ಶಿಕ್ಷಣ ಆಯೋಗ ಡಾಕ್ಟರ್ ರಾಧಾಕೃಷ್ಣನ್ ಕಮಿಷನ್ 1948. ಈ ಅಂದ್ರೆ ಡಾಕ್ಟರ್ ರಾಧಾಕೃಷ್ಣನರನ್ನ ಈ ಆಯೋಗದ ಅಧ್ಯಕ್ಷರನ್ನಾಗ ಮಾಡಿ ಯೂನಿವರ್ಸಿಟಿ ಎಜುಕೇಶನ್ ಕಮಿಷನ್, ಅಂದ್ರೆ ಭಾರತದಲ್ಲಿರುವ ಎಲ್ಲ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಒಂದು ಶಿಕ್ಷಣ ಜಾರಿಯಲ್ಲಿ ತರಬೇಕು, ವಿಶ್ವವಿದ್ಯಾಲಯಗಳ ವಿಕಾಸ ಆಗಬೇಕು, ವಿಶ್ವವಿದ್ಯಾಲಯಗಳ ಕೆಲಸಗಳೇನು ಅನ್ನೋದನ್ನ ಈ ಕಮಿಷನ್ ಹೇಳಿದೆ. ಇವರ ಒಂದು ಪ್ರಕಾರ, ಇವರ ಒಂದು ವರದಿಯ ಒಂದು ರಿಕಮೆಂಡೇಶನ್ ಪ್ರಕಾರ UGCಯನ್ನ, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅನ್ನ ಸ್ಥಾಪನೆ ಮಾಡಲಾಗಿದೆ 28 ಡಿಸೆಂಬರ್ 1953ಯಲ್ಲಿ, ಅದು ನ್ಯೂ ದೆಹಲಿಯಲ್ಲಿ. ನಂತರ 1950ಯಲ್ಲಿ ಇದಕ್ಕೆ ಒಂದು ಸಂವಿಧಾನಬದ್ಧವಾದ ಸ್ಥಾನವನ್ನು UGCಗೆ ಕೊಡಲಾಗಿದೆ. ಮುದಲಿಯಾರ್ ಆಯೋಗ ಅಂತೇಳಿ ಕರೀತಾರೆ. ಇದು 1952ಅಲ್ಲಿ ರಚನೆಯಾಗಿತ್ತು. ಸೆಕೆಂಡರಿ ಸ್ಕೂಲ್ಗೆ ಸಂಬಂಧಪಟ್ಟಂತ ಸುಧಾರಣೆಗಳನ್ನ ಈ ಮುದಲಿಯಾರ್ ಆಯೋಗ ಹೇಳಿದೆ. ಅದಾದ ನಂತರ ಡಾಕ್ಟರ್ ಕೋಟಾರಿ ಕಮಿಷನ್, ಇದು 1964ರಲ್ಲಿ 1964 ಮತ್ತು 66ರಲ್ಲಿ ಇದರ ಒಂದು ರಚನೆ ಮಾಡಲಾಗಿತ್ತು. ಈ ಡಾಕ್ಟರ್ ಕೋಟಾರಿ ಕಮಿಷನ್ ಅದ ಒಂದು ಉದ್ದೇಶ ಏನಿದೆ ಅಂದ್ರೆ, ಡಾಕ್ಟರ್ ಕೋಟಾರಿ ಕಮಿಷನ್ ಅದ ಒಂದು ಟೈಟಲ್, ಇವರು ಒಂದು ವರದಿಯನ್ನು ಕೊಟ್ಟಿದ್ರು. ಇದರ ಟೈಟಲ್, ಇದರ ತಲೆಬರಹ
ಎಜುಕೇಶನ್ ಅಂಡ್ ನ್ಯಾಷನಲ್ ಡೆವಲಪ್ಮೆಂಟ್ ರಿಪೋರ್ಟ್. ದಯವಿಟ್ಟು ನೆನಪಿಡ್ರಿ, ಇದು ಪರೀಕ್ಷೆದೊಳಗೆ ಪ್ರಶ್ನೆ ಕೇಳುತ್ತಾರೆ. ಏನಂತೇಳಿ, ಕೋಠಾರಿ ಕಮಿಷನ್ದ ವರದಿಯ ಹೆಸರು ಏನು, ಟೈಟಲ್ದ ಹೆಸರು ಏನು ಅಂತೇಳಿ ಕೇಳುತ್ತಾರೆ. ಈ ಟೈಟಲ್ದ ಹೆಸರು ಎಜುಕೇಶನ್, ಶಿಕ್ಷಣ ಮತ್ತು ರಾಷ್ಟ್ರೀಯ ವಿಕಾಸ್. 3 ಭಾಷೆಗಳನ್ನು ಉಪಯೋಗ ಮಾಡಬೇಕಂತೇಳಿ ಕೋಠಾರಿ ಕಮಿಷನ್ದವರು ಹೇಳಿದ್ದಾರೆ. 10+2+3 ಈ ಫಾರ್ಮುಲಾವನ್ನು ಉಪಯೋಗಿಸಬೇಕಂತೇಳಿ ಕೋಠಾರಿ ಕಮಿಷನ್ ರೆಕಮೆಂಡೇಶನ್ ಮಾಡಿದೆ, ಶಿಫಾರಸು ಮಾಡಿದೆ. 1976 ಅಲ್ಲಿ ಒಂದು ಅಮೆಂಡ್ಮೆಂಟ್, ತಿದ್ದುಪಡಿ ಮಾಡಲಾಗಿತ್ತು. ಯಾವುದು ತಿದ್ದುಪಡಿ? ಸಂವಿಧಾನದ 42ನೇ ತಿದ್ದುಪಡಿ. ಶಿಕ್ಷಣವನ್ನ ಸ್ಟೇಟ್ ಲಿಸ್ಟ್ ದಿಂದ ಕೋಕರೆಂಟ್ ಲಿಸ್ಟದಲ್ಲಿ ಹಾಕುವ ಕೆಲಸ ಈ ಅಮೆಂಡ್ಮೆಂಟ್ ತಿದ್ದುಪಡಿಯಿಂದ ಮಾಡಲಾಗಿದೆ. ಇದು ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಎಜುಕೇಶನವನ್ನ ರಾಜ್ಯ ಪಟ್ಟಿಯಿಂದ ಮಧ್ಯವರ್ತಿ ಪಟ್ಟಿಯಲ್ಲಿ ಎಷ್ಟನೇ ಇಸ್ವಿದಲ್ಲಿ ಸೇರಿಸಲಾಗಿದೆ? 1976 ಅಲ್ಲಿ. ಯಾವ ಅಮೆಂಡ್ಮೆಂಟ್ ಪ್ರಕಾರ? 42ನೇ ಅಮೆಂಡ್ಮೆಂಟ್ ಪ್ರಕಾರ. ಮುಂದೆ ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಶನ್ 1986 ಅದರಲ್ಲಿ 10+2+3 ಅಂದ್ರೆ 1ರಿಂದ 10ನೇ ಕ್ಲಾಸು, ಆಮೇಲೆ PUC ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಆಮೇಲೆ ಡಿಗ್ರಿ 3 years ಈ ಒಂದು ರಚನೆಯನ್ನ ಜಾರಿಯಲ್ಲಿ ತರಲಾಯಿತು. ಹೇಳಿದವರು ಡಾಕ್ಟರ್ ಕೋಠಾರಿ ಕಮಿಷನ್, ಜಾರಿಯಲ್ಲಿ ತಂದವರು 1986 ಅಲ್ಲಿ. ಮುಂದೆ ನ್ಯಾಷನಲ್ ನಾಲೆಜ್ ಕಮಿಷನ್ 2005 ಅಲ್ಲಿ, ಇದರ ನೇತೃತ್ವ ವಹಿಸೋರು ಸ್ಯಾಮ್ ಪಿಟ್ರೋಡಾ ಇವರು. ಯಶ್ಪಾಲ್ ಕಮಿಟಿ 2008ರಲ್ಲಿ ರಚನೆ ಆಗಿತ್ತು. ಪ್ರಶ್ನೆ ಹೀಗೆ ಕೇಳ್ತಾರೆ, ಯಶ್ಪಾಲ್ ಕಮಿಟಿಯ ಒಂದು ಕಂಪ್ಲೀಟ್ ಹೆಸರು ಏನಿತ್ತು? ಆ ಒಂದು ಆಯೋಗದ ಹೆಸರು ಟು ಅಡ್ವೈಸ್ ಆನ್ ರಿನೋವೇಷನ್ ಅಂಡ್ ರಿಜುವಿನೇಷನ್ ಆಫ್ ಹೈಯರ್ ಎಜುಕೇಶನ್. ಈ ಟೈಟಲ್ ಅನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಪವಾರ್ ಕಮಿಟಿಯವರು 2012ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಪವಾರ್ ಕಮಿಟಿ ಒಂದು ವಿಶೇಷ ಮಾಡೆಲ್ ಬಗ್ಗೆ ಹೇಳಿದೆ. ಇದಕ್ಕೆ PPP ಮಾಡೆಲ್ ಎಂದು ಕರೆಯುತ್ತಾರೆ, ಪಬ್ಲಿಕ್ ಅಂಡ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್. ಈಗ ನೋಡ್ರಿ, ಪ್ರತಿಯೊಂದು ವಿಶ್ವವಿದ್ಯಾಲಯ ಈ ಒಂದು ತತ್ವದ ಮೇಲೆ ಪ್ರಾರಂಭ ಆಗಿದೆ. ಪಬ್ಲಿಕ್ ಮತ್ತು ಪ್ರೈವೇಟ್, ಸರ್ಕಾರ ಮತ್ತು ಖಾಸಗಿ ಕಂಪನಿ ಎರಡೂ ಸೇರಿ ಒಂದು ವಿಶ್ವವಿದ್ಯಾಲಯದ ಸ್ಥಾಪನೆ ಇಂದು ಮಾಡಲಾಗುತ್ತಿದೆ. ಸುಬ್ರಹ್ಮಣ್ಯಂ ಕಮಿಟಿ 2016ರಲ್ಲಿ ಸ್ಥಾಪನೆ ಮಾಡಾಯಿತು. ಇವರು ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಇದರ ಬಗ್ಗೆ ಮಾಹಿತಿಯನ್ನ ಹೇಳಿದ್ದಾರೆ. ನ್ಯಾಷನಲ್ ಎಜುಕೇಶನ್ ಪಾಲಿಸಿ 2020 ಇದರ ಒಂದು ಅಧ್ಯಕ್ಷತೆ ಸ್ಥಾನ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಇವರನ್ನ ಆಯ್ಕೆ ಮಾಡಲಾಗಿತ್ತು. ಇತ್ತೀಚೆಗೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರ ನಿಧನರಾಗಿದ್ದಾರೆ. ಇಲ್ಲಿ 5+3+3+4 ಈ ಒಂದು ರಚನೆಯನ್ನ ಇವರು ಜಾರಿಯಲ್ಲಿ ತರಲು ಹೊರಟಿದ್ದಾರೆ. 5+3+3+4. 5 ಅಂದ್ರೆ ಹೆಂಗ್ರಿ? ಪೂರ್ವ ಪ್ರಾಥಮಿಕ 3 ವರ್ಷ, ಪ್ರೀ ಪ್ರೈಮರಿ ಅಂದ್ರೆ UKG LKG ಏನಂತಾರಲ್ರಿ, UKGಗಿಂತ ಮುಂಚೆ ಒಂದು ಪ್ರಿಪರೇಟರಿ, UKG LKG, ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಹೀಗೆ 5 ಅಂದ್ರೆ 1ನೇ ಕ್ಲಾಸ್ಗಿಂತ ಮುಂಚೆ ಅಂಗನವಾಡಿ, ಬಾಲ್ವಾಡಿ ಅಂತ ಕರಿತೀವಿ, ಅಂಗನವಾಡಿ, ಬಾಲ್ವಾಡಿ ಮೊದಲ ಪ್ರಿಪರೇಟರಿ, ಆಮೇಲೆ LKG, ಆಮೇಲೆ UKG, ಆಮೇಲೆ 1ನೇ ಕ್ಲಾಸ್, 2ನೇ ಕ್ಲಾಸ್, ಹೀಗೆ 5 ವರ್ಷದ್ದು. ಆಮೇಲೆ 3, 4, 5 ಇದು ಒಂದು ಗಟ್, ಇದೊಂದು ಗುಂಪು. 6, 7, 8 ಇದು ಒಂದು ಗುಂಪು. 9, 10, 11, 12 ಇದು ಒಂದು ಗುಂಪು. ಅದಾದ ನಂತರ UGC ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ 28 ಡಿಸೆಂಬರ್ 1953 ಅಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿತ್ತು. ಪಾರ್ಲಿಮೆಂಟ್ ಆಕ್ಟ್ 1956 ಅಲ್ಲಿ ಆಕ್ಟ್ ಆದ ಪ್ರಕಾರ ಇದಕ್ಕೆ ಒಂದು ಸಂವಿಧಾನಬದ್ಧ ಸಂಸ್ಥೆಯನ್ನಾಗಿ ಪರಿವರ್ತನೆ ಮಾಡಲಾಗಿದೆ, ಸ್ಟ್ಯಾಟ್ಯೂಟರಿ ಬಾಡಿ. ಈ ಸಂಸ್ಥೆಯನ್ನ ದಿಲ್ಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ನಿಮಗೆಲ್ಲರೂ ಹೇಳಲು ಅಭಿಮಾನ ಎನಿಸುತ್ತದೆ. 2019ರಲ್ಲಿ ನನಗೆ UGCಯ ಅಧ್ಯಕ್ಷರಾದ ಡಾಕ್ಟರ್ ಭೂಷಣ್ ಕುಮಾರ್ ಪಟವರ್ಧನ್ ಸರ್, ವೈಸ್ ಪ್ರೆಸಿಡೆಂಟ್ ಆಫ್ UGC, ಇವರು ಮೂಲತಃ ಪುಣೆ ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರದ ಪ್ರೊಫೆಸರ್. ಇವರು UGCಯ ಒಂದು ಉಪಾಧ್ಯಕ್ಷರಾದಾಗ ನನ್ನ ಸಾಧನೆ ಅವರಿಗೆ ಗೊತ್ತಾಗಿತ್ತು. ಹೀಗಾಗಿ ಅವರು ನನ್ನ ಡೆಲ್ಲಿಗೆ ಕರೆಸಿ ಡೆಲ್ಲಿ ಒಳಗೆ ಸನ್ಮಾನ ಮಾಡಿದ್ರು. ತುಂಬು ಹೃದಯದ ಅಭಿನಂದನೆಗಳು ಸರ್, ನಿಮಗೆ ಅಭಿನಂದನೆ. ಪಟವರ್ಧನ್ ಸರ್ ಅವರ ಒಂದು ಆಶೀರ್ವಾದದಿಂದ ನನಗೆ ಆ ಒಂದು ಸನ್ಮಾನ ಸಿಕ್ಕಿತ್ತು.
ನಿಮಗೂ ಕೂಡ ಸನ್ಮಾನ ಮಾಡಲಿ. UGCಯ ಕೆಲಸ ಏನು ಪ್ರಮುಖ? ಕೋಆರ್ಡಿನೇಷನ್ ಮಾಡುವುದು, ಡಿಟರ್ಮಿನೇಷನ್, ಮೇಂಟೆನೆನ್ಸ್, ಸ್ಟ್ಯಾಂಡರ್ಡ್ ಆಫ್ ಟೀಚಿಂಗ್, ಎಕ್ಸಾಮ್, ರಿಸರ್ಚ್ ಇನ್ ಯೂನಿವರ್ಸಿಟಿ ಎಜುಕೇಶನ್. ವಿಶ್ವವಿದ್ಯಾಲಯಕ್ಕೆ ಸಂಬಂಧಿಸಿದ, ಬೋಧನೆಗೆ ಸಂಬಂಧಿಸಿದ, ಪರೀಕ್ಷೆಗೆ ಸಂಬಂಧಿಸಿದ ಮತ್ತು ಸಂಶೋಧನೆಗೆ ಸಂಬಂಧಿಸಿದ ಒಂದು ನಿಯೋಜನೆ, ನಿಯಮಾವಳಿ ಹಾಗೂ ಅವುಗಳ ಮೇಲ್ವಿಚಾರಣೆ ಮತ್ತು ಒಂದು ಸ್ಟ್ಯಾಂಡರ್ಡ್ ಟಿಯನ್ನು ಮೇಂಟೈನ್ ಮಾಡುವ ಕೆಲಸ UGCದವರು ಮಾಡುತ್ತಿದ್ದಾರೆ. ಇಂದು ಭಾರತದಲ್ಲಿ ಒಟ್ಟು ಟೋಟಲ್ ಸೆಂಟ್ರಲ್ ಯೂನಿವರ್ಸಿಟಿಗಳು 57 ಇವೆ. ಸ್ಟೇಟ್ ಯೂನಿವರ್ಸಿಟಿಗಳು 502 ಇವೆ. ಡೀಮ್ಡ್ ವಿಶ್ವವಿದ್ಯಾಲಯ 142, ಪ್ರೈವೇಟ್ ವಿಶ್ವವಿದ್ಯಾಲಯ 512, ಓಪನ್ ಯೂನಿವರ್ಸಿಟಿ ಒಂದು, ಸೆಂಟ್ರಲ್ ಯೂನಿವರ್ಸಿಟಿ ಅಂದ್ರೆ ಓಪನ್, IGNOU ಅಂತೇಳಿ ಕರಿತೀವಿ, ನ್ಯಾಷನಲ್ ಓಪನ್ ಯೂನಿವರ್ಸಿಟಿ ಅಂದ್ರೆ ಇಂದಿರಾ ಗಾಂಧಿ ನ್ಯಾಷನಲ್ ಓಪನ್ ಯೂನಿವರ್ಸಿಟಿ IGNOU 1985ದಲ್ಲಿ ಇದನ್ನ ಸ್ಥಾಪನೆ ಮಾಡಲಾಗಿದೆ. ಇದು ಜಗತ್ತಿನ ಎಲ್ಲಕ್ಕಿಂತ ದೊಡ್ಡ ಓಪನ್ ವಿಶ್ವವಿದ್ಯಾಲಯ ಇದೆ. ಭಾರತದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಅಂದ್ರೆ ವಿಶೇಷವಾಗಿ 14 ರಾಜ್ಯಗಳಲ್ಲಿ ಈ ಓಪನ್ ಯೂನಿವರ್ಸಿಟಿಗಳನ್ನ ಸ್ಥಾಪನೆ ಮಾಡಲಾಗಿದೆ. ಮಹಾರಾಷ್ಟ್ರದಲ್ಲಿ ಯಶವಂತರಾವ್ ಚವ್ಹಾಣ್, ಕರ್ನಾಟಕದಲ್ಲಿ ಮೈಸೂರದೊಳಗಿದೆ ಮಾನಸ ಗಂಗೋತ್ರಿ ಓಪನ್ ಯೂನಿವರ್ಸಿಟಿ, ಗುಜರಾತದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಇದೆ. ನಮ್ಮ ದೇಶದೊಳಗೆ ಏನು ಪ್ರಥಮ ಓಪನ್ ಯೂನಿವರ್ಸಿಟಿ ಎಲ್ಲಿ ಸ್ಥಾಪನೆ ಆಗಿತ್ತು ಅಂದ್ರೆ ಹೈದರಾಬಾದದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಓಪನ್ ಯೂನಿವರ್ಸಿಟಿ 1982 ಅಲ್ಲಿ. 1989 ಒಳಗೆ ಮಹಾರಾಷ್ಟ್ರದೊಳಗೆ ಯಶವಂತರಾವ್ ಚವ್ಹಾಣ್ ವಿಶ್ವವಿದ್ಯಾಲಯ. ಇನ್ 1996 ಒಳಗ ಕರ್ನಾಟಕದೊಳಗ ಮೈಸೂರು ಓಪನ್ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದ್ರು. ಇನ್ನ IUC ಇಂಟರ್ ಯೂನಿವರ್ಸಿಟಿ ಸೆಂಟರ್ಸ್, ದೇಶದಲ್ಲಿ 6 ಸೆಂಟರ್ಗಳು ಇವೆ. ಭಾರತದಲ್ಲಿ ಒಟ್ಟು 6 ಭಾಷೆಯ ವಿಶ್ವವಿದ್ಯಾಲಯಗಳು ಇವೆ. ಅದಕ್ಕೆ ಲ್ಯಾಂಗ್ವೇಜ್ ಯೂನಿವರ್ಸಿಟಿ ಅಂತ ಕರಿತೀವಿ. ನಮ್ಮ ದೇಶದೊಳಗೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ರು, AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಶನ್. ಈ ತಾಂತ್ರಿಕ ಶಿಕ್ಷಣದ ವ್ಯವಸ್ಥೆ, ತಾಂತ್ರಿಕ ಶಿಕ್ಷಣದ ವಿಕಾಸ, ತಾಂತ್ರಿಕ ಶಿಕ್ಷಣದ ಒಂದು ಬೆಳವಣಿಗೆಗಾಗಿ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿತ್ತು. ಅದು ಸ್ವಾತಂತ್ರ್ಯ ಪೂರ್ವ ಕಾಲದಲ್ಲಿ 1945. ನಂತರ 1987ನಲ್ಲಿ ಇದಕ್ಕೆ ಸಂವಿಧಾನಬದ್ಧವಾದ ಒಂದು ದರ್ಜೆಯನ್ನು ಕೊಡಲಾಗಿತ್ತು. ಇದು ದೇಶದಲ್ಲಿರುವ ಟೆಕ್ನಿಕಲ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ಗಳೇ ನಿಯಂತ್ರಣ ನೀಡುವ ಕೆಲಸ ಮಾಡುತ್ತಿದೆ. ಇದು ದಿಲ್ಲಿಯಲ್ಲಿ ಇದೆ. ಇನ್ನು AIU, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ, ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ, ಇದು 1973ಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಯೂನಿವರ್ಸಿಟಿ ನ್ಯೂಸ್ ಅನ್ನುವ ಒಂದು ವೀಕ್ಲಿ ಮ್ಯಾಗಝಿನ್ ಯೂನಿವರ್ಸಿಟಿ ನ್ಯೂಸ್ ಇಲ್ಲಿ ಪ್ರಕಟವಾಗುತ್ತದೆ. ನಾಳೆ ನೀವು KCET ಎಕ್ಸಾಮ್ ಪಾಸ್ ಆದಮೇಲೆ, ನೆಟ್ ಎಕ್ಸಾಮ್ ಪಾಸ್ ಆದಮೇಲೆ ದಯವಿಟ್ಟು ಈ ಯೂನಿವರ್ಸಿಟಿ ನ್ಯೂಸನ್ನು ವಾರಕ್ಕೊಮ್ಮೆ ಓದಬೇಕು. ಈ ಯೂನಿವರ್ಸಿಟಿ ನ್ಯೂಸಲ್ಲಿ ನಮ್ಮ ದೇಶದೊಳಗೆ ಯಾವುದೇ ವಿಶ್ವವಿದ್ಯಾಲಯ ಇರಲಿ, ಯಾವುದೇ ಡಿಗ್ರಿ ಕಾಲೇಜ್ ಇರಲಿ, ಯಾವುದೇ ಎಡೆಡ್ ಕಾಲೇಜ್ ಇರಲಿ, ಅನುದಾನಿತ ಕಾಲೇಜ್ ಇರಲಿ, ಅಲ್ಲಿ ಪೋಸ್ಟ್ ಖಾಲಿ ಇರುವ ಒಂದು ಜಾಹೀರಾತು ಈ ಯೂನಿವರ್ಸಿಟಿ ನ್ಯೂಸಲ್ಲಿ ಬರುತ್ತದೆ. ಯೂನಿವರ್ಸಿಟಿ ನ್ಯೂಸಲ್ಲಿ ಈಗ ಸಪೋಸ್ ನಮ್ಮ ಅಕ್ಕಲ್ಕೋಟದೊಳಗನೆ ಕೆಡಿಗೆ ಕಾಲೇಜ್ ಅಂತೇಳಿ ಇಲ್ಲಿ ಒಂದು ಪೋಸ್ಟ್ ಖಾಲಿ ಆಗಿದ್ದು ಮಾಹಿತಿ ನಿಮ್ಗೆ ಯೂನಿವರ್ಸಿಟಿ ನ್ಯೂಸಲ್ಲಿ ಸಿಗುತ್ತದೆ. ಕಲಬುರಗಿದೊಳಗೆ ಖಾಲಿ ಆಗಿದ್ದು, ಅಫ್ಜಲ್ಪುರದೊಳಗೆ ಖಾಲಿ ಆಗಿದ್ದು, ಇಂಡಿ ಒಳಗೆ ಖಾಲಿ ಆಗಿದ್ದು, ಮಾಲೂರದೊಳಗೆ ಖಾಲಿ ಆಗಿದ್ದು, ಧಾರವಾಡದೊಳಗೆ ಯಾವುದೇ ಇರಲಿಪ್ಪ, ಪ್ರತಿಯೊಂದು ವಿಶ್ವವಿದ್ಯಾಲಯದ ಒಂದು ಜಾಹೀರಾತು ಅಡ್ವರ್ಟೈಸ್ಮೆಂಟ್ ಯೂನಿವರ್ಸಿಟಿಯಲ್ಲಿ ಯೂನಿವರ್ಸಿಟಿ ನ್ಯೂಸಲ್ಲಿ ಕೊಡಲಾಗುತ್ತದೆ. ಇದು ಒಂದು ತಾವು ಓದಬೇಕು. ಪ್ರಶ್ನೆ ಹೀಗೆ ಕೇಳುತ್ತಾರೆ, ಯೂನಿವರ್ಸಿಟಿ ನ್ಯೂಸ್ ಅನ್ನುವ ಮ್ಯಾಗಝಿನ್ ಯಾರು ಪಬ್ಲಿಷ್ ಮಾಡುತ್ತಾರೆ? ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ ಅವರು. ಇನ್ನು NAAC ಅಂತೇಳಿ ಒಂದು ಕಮಿಟಿ ಐತಿ, ಇದಕ್ಕೆ ನ್ಯಾಷನಲ್ ಅಸೆಸ್ಮೆಂಟ್ ಅಂಡ್ ಅಕ್ರೆಡಿಟೇಷನ್ ಕೌನ್ಸಿಲ್, ಇದು ಬೆಂಗಳೂರಲ್ಲಿ ಇದೆ. 1994 ಇದನ್ನ ಸ್ಥಾಪನೆ ಮಾಡಲಾಗಿದೆ. ವಿಶ್ವವಿದ್ಯಾಲಯಗಳ ಮತ್ತು ಡಿಗ್ರಿ ಕಾಲೇಜುಗಳ ದರ್ಜೆಯನ್ನು ನೋಡಿ ಇದು ಗ್ರೇಡ್ ಅನ್ನು ಕೊಡುತ್ತದೆ. NAB, ನ್ಯಾಷನಲ್ ಬೋರ್ಡ್ ಆಫ್ ಅಕ್ರೆಡಿಟೇಷನ್, ಇದನ್ನ 1994 ಸ್ಥಾಪನೆ ಮಾಡಲಾಗಿದೆ. ಯಾರು? AICTE ಅವರು. ಇದು ಕೇವಲ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಚೆಕ್ ಮಾಡುತ್ತದೆ. ಆದರೆ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಚೆಕ್ ಮಾಡಿ ಗ್ರೇಡ್ ಅನ್ನು ಕೊಡುತ್ತದೆ. ಆದರೆ ಚೆಕ್ ಮಾಡುವಾಗ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಚೆಕ್ ಮಾಡುವುದಿಲ್ಲ. ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ಗಳ ಒಳಗೆ ಇರುವಂತಹ ಕೋರ್ಸ್ ಯಾವ ರೀತಿ ಟೀಚಿಂಗ್ ನಡೀತಾ ಇದೆ, ಕೋರ್ಸ್ ವರ್ಕ್ ಹೇಗಿದೆ, ಅದರ ಕ್ವಾಲಿಟಿ ಹೇಗಿದೆ ಅನ್ನೋದನ್ನು ನೋಡಿ ಗ್ರೇಡ್ ಕೊಡಲಾಗುತ್ತದೆ. ಇದು NAAC ಕಮಿಟಿ ಹೇಗಾದ್ರೆ ಇನ್ಸ್ಟಿಟ್ಯೂಷನ್ಸ್ನು ಚೆಕ್ ಮಾಡ್ತೈತಿ, ಅದರೊಳಗಿರುವ ಕ್ವಾಲಿಟಿ ಕೂಡ ಚೆಕ್ ಮಾಡ್ತೈತಿ, ಸಿಲೆಬಸ್
ಇದು ಹಾಗಲ್ಲ, ಕೇವಲ ಸಿಲೆಬಸ್ ಅನ್ನೇ ಮಾತ್ರ ಚೆಕ್ ಮಾಡುತ್ತದೆ. ಇನ್ಸ್ಟಿಟ್ಯೂಷನ್ಸ್ ಬಿಲ್ಡಿಂಗ್ ಇವುಗಳನ್ನು ಚೆಕ್ ಮಾಡುವುದಿಲ್ಲ. ಇನ್ನು NIRF ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ 2015 ಭಾರತ ಸರ್ಕಾರದವರು ಇದನ್ನ ಪ್ರಾರಂಭ ಮಾಡಿದ್ದಾರೆ. ಇತ್ತೀಚೆಗೆ 2024 IIT ಮದ್ರಾಸ್ ಇದು ಫಸ್ಟ್ ರ್ಯಾಂಕ್ ಬಂದಿದೆ. ಓಕೆ. NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ 2017 ಒಳಗೆ ದಿಲ್ಲಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ. ಈಗ PUC ಸೆಕೆಂಡ್ ಇಯರ್ ಮುಗಿದ ನಂತರ ವಿದ್ಯಾರ್ಥಿಗಳು ಮೆಡಿಕಲ್ ಒಳಗೆ ಅಡ್ಮಿಷನ್ ತೆಗೆದುಕೊಳ್ಳುವ ಸಲುವಾಗಿ ನೀಟ್ ಎಕ್ಸಾಮ್ ಇವರು ಕಂಡಕ್ಟ್ ಮಾಡುತ್ತಾರೆ. JEE ಎಕ್ಸಾಮ್ NTA ಕಂಡಕ್ಟ್ ಮಾಡುತ್ತಾರೆ. ಆನ್ಲೈನ್ ಮೂಲಕ ಪರೀಕ್ಷೆ ನಡೆಸುತ್ತಾರೆ, ಆಫ್ಲೈನ್ ಮೂಲಕ ಎಕ್ಸಾಮ್ ಅನ್ನು ನಡೆಸುತ್ತಾರೆ. ಇವನ್ ನಮ್ಮ UGC NTA ಪರೀಕ್ಷೆ ಕೂಡ ಇವರೇ ನಡೆಸುತ್ತಾರೆ, NTA. ಇನ್ನು ICSSR ಇಂಡಿಯನ್ ಕೌನ್ಸಿಲ್ ಆಫ್ ಸೋಷಿಯಲ್ ಸೈನ್ಸ್ ರಿಸರ್ಚ್ ಇದು 1969 ಸ್ಥಾಪನೆಯಾಗಿದೆ. NCRI ನ್ಯಾಷನಲ್ ಕೌನ್ಸಿಲ್ ಆಫ್ ರೂರಲ್ ಇನ್ಸ್ಟಿಟ್ಯೂಟ್, ಈಗ ಇದಕ್ಕೆ ಮಹಾತ್ಮ ಗಾಂಧಿ ರೂರಲ್ ಇನ್ಸ್ಟಿಟ್ಯೂಷನ್ ಅಂತ ಹೆಸರನ್ನ ಇಡಲಾಗಿದೆ. 1995 ಇದರ ಕೇಂದ್ರ ಸ್ಥಳ ಹೈದರಾಬಾದ್ ಇದೆ. ಪ್ಲೀಸ್ ನೆನ್ಪಿಡ್ರಿ, ಪೇಪರ್ದೊಳಗೆ ಕೇಳುತ್ತಾರೆ. ICPR ಇಂಡಿಯನ್ ಕೌನ್ಸಿಲ್ ಆಫ್ ಫಿಲಾಸಾಫಿಕಲ್ ರಿಸರ್ಚ್ 1977. ICHR ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಐತಿಹಾಸಿಕ ಸಂಶೋಧನೆ 72 ಸ್ಥಾಪನೆ ಮಾಡಿದ್ದಾರೆ, ದಿಲ್ಲಿಯಲ್ಲಿ ಇದೆ. ಆಯ್ತು, ಒಂದು ಪೇಜ್ ಒಳಗೆ. ಇನ್ನು ಓರಿಯೆಂಟಲ್ ಕನ್ವೆನ್ಷನಲ್ ನಾನ್ ಕನ್ವೆನ್ಷನಲ್ ಲರ್ನಿಂಗ್ ಪ್ರೋಗ್ರಾಮ್ಸ್ ಇನ್ ಇಂಡಿಯಾ. ಓರಿಯೆಂಟಲ್ ಶಿಕ್ಷಣ ಪದ್ಧತಿ ಎಂದರೇನು? ಪಾರಂಪರಿಕ ಶಿಕ್ಷಣ ಪದ್ಧತಿ ಮತ್ತು ನಾನ್ ಕನ್ವೆನ್ಷನಲ್ ಆಧುನಿಕ ಶಿಕ್ಷಣ ಒಂದು ಕಾರ್ಯಕ್ರಮ ನಮ್ಮ ದೇಶದಲ್ಲಿ ಹೇಗೆ ನಡೆಯುತ್ತಾ ಬಂದಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಓರಿಯೆಂಟಲ್ ಅಂದರೆ ಪೂರ್ವಾತ್ಯ ಶಿಕ್ಷಣ. ಭಾರತ, ಚೀನಾ ಅಥವಾ ಪಾಕಿಸ್ತಾನ್, ಶ್ರೀಲಂಕಾ, ಏಷ್ಯಾ ಖಂಡದ ಒಂದು ಶಿಕ್ಷಣ ಪದ್ಧತಿಯ ಬಗ್ಗೆ ಅಭ್ಯಾಸ ಮಾಡುವ ಒಂದು ಶಾಸ್ತ್ರಕ್ಕೆ ಓರಿಯೆಂಟಲ್ ಲರ್ನಿಂಗ್ ಎಂದು ಕರೆಯುತ್ತಾರೆ. ಓರಿಯೆಂಟಲ್ ಎಂಬ ಶಬ್ದ ಪೂರ್ವಾತ್ಯ ರಾಷ್ಟ್ರಗಳಿಗೆ ಸಂಬಂಧಪಟ್ಟಿದೆ. ಯುರೋಪ್ ಖಂಡದಲ್ಲಿರುವ ಜನರು ಭಾರತಕ್ಕೆ ನೋಡಿ ಭಾರತದ ಸಂಸ್ಕೃತಿ, ಭಾರತದ ಪರಂಪರೆ, ಅಂದ್ರೆ ಹಿಂದಿನ ಕಾಲದ ಏನು ವೈದಿಕ ಶಿಕ್ಷಣ ಆಗಲಿ, ಜೈನ ಶಿಕ್ಷಣ ಪದ್ಧತಿ ಆಗಲಿ, ಬುದ್ಧಿಸ್ಟ್ ಶಿಕ್ಷಣ ಪದ್ಧತಿ ಆಗಲಿ, ಇವುಗಳ ಒಳಗೆ ಆಸಕ್ತಿ ಹುಟ್ಟಿ ಇದನ್ನ ಅಭ್ಯಾಸ ಮಾಡುವ ಸಲುವಾಗಿ ಅವರು ಪ್ರಯತ್ನ ಮಾಡುತ್ತಿದ್ದಾರೆ. ರಿಯಲಿ ಭಾರತರು ತುಂಬಾ ಬುದ್ಧಿವಂತರು, ಬಟ್ ತಮ್ಮ ಬುದ್ಧಿವಂತಿಕೆ ಅವರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ. ಸಂಸ್ಕೃತದ ಬಗ್ಗೆ ಅಭ್ಯಾಸ, ಉಪನಿಷತ್ತದ ಬಗ್ಗೆ ಅಭ್ಯಾಸ, ಭಗವದ್ಗೀತೆಯ ಬಗ್ಗೆ ಅಭ್ಯಾಸ, ವೇದಗಳ ಬಗ್ಗೆ ಅಭ್ಯಾಸ, ವೇದಶಾಸ್ತ್ರಗಳ ಬಗ್ಗೆ ಅಭ್ಯಾಸ ಯಾರು? ಇವರು ಈ ಓರಿಯೆಂಟಲ್ ಯುರೋಪ್ ಖಂಡದ ಜನರು ಮಾಡುತ್ತಿದ್ದಾರೆ. ಇದು ನೋಡ್ರಿ, ನಮ್ಮ ಇಂಡಿ ತಾಲೂಕಿನ ಸಾಲೋಟಿಗೆ ಗ್ರಾಮ 10ನೇ ಶತಮಾನ 11ನೇ ಶತಮಾನದೊಳಗೆ ಸಂಸ್ಕೃತ ವಿಶ್ವವಿದ್ಯಾಲಯ ಇತ್ತಂತ. ಅಂದ್ರೆ ಬ್ರಿಟಿಷರ್ ಕಾಲದ ಯಾರು ಇವನ್ ಯುರೋಪದೊಳಗೆ ಇನ್ನೂ ಶಿಕ್ಷಣ ಪದ್ಧತಿ ಯುರೋಪ್ಗಿಂತ ನಾವು ಎಷ್ಟು ಶ್ರೇಷ್ಠ ಇದ್ದೀವಿ ಅನ್ನೋದು ಇವೆಲ್ಲ ಇಲ್ಲಿ ಗೊತ್ತಾಗ್ತದ್ರಿ. ಇನ್ನು ಓರಿಯೆಂಟಲ್ ಸ್ಟಡಿ ಮಾಡೋ ಸಲುವಾಗಿ ನಮ್ಮ ದೇಶದೊಳಗೆ ಒಂದು 16 ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿದ್ದಾರೆ. ವಿಶೇಷವಾಗಿ ಈಗ ಪುಣೆದೊಳಗೆ ಒಂದು ಐತಿ ನೋಡಿ, ಭಂಡಾರಕರ್ ಇನ್ಸ್ಟಿಟ್ಯೂಷನ್ಸ್ ಓರಿಯೆಂಟಲ್. ಇವನ್ ಮೈಸೂರದೊಳಗೂ ಓರಿಯೆಂಟಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಮೈಸೂರು ರಾಜರು ಅಂದ್ರೆ ಒಡೆಯರು ಅದನ್ನ ಸ್ಥಾಪನೆ ಮಾಡಿದ್ರು. ಇನ್ನು ಕನ್ವೆನ್ಷನಲ್ಕ್ಕೆ ನಾವು ಪಾರಂಪರಿಕ ಲರ್ನಿಂಗ್ ಪದ್ಧತಿ ಅಂತೇಳಿ ಕರಿತೀವಿ. ಪಾರಂಪರಿಕ ಪ್ರತ್ಯಕ್ಷವಾಗಿ ಶಾಲೆಗೆ ಹೋಗಿ ವಿಶ್ವವಿದ್ಯಾಲಯಕ್ಕೆ ಹೋಗಿ ಶಿಕ್ಷಣ ಪಡೆಯುವಂತ ಒಂದು ಪದ್ಧತಿಗೆ ಪಾರಂಪರಿಕ ಪದ್ಧತಿ. ಇದು ಶಿಕ್ಷಕ ಕೇಂದ್ರಿತವಾಗಿರುತ್ತದೆ. ನಿರ್ದಿಷ್ಟ ಟೈಮ್ ಟೇಬಲ್ ಅನ್ನು ಫಾಲೋ ಮಾಡಬೇಕಾಗುತ್ತದೆ. ನಾನ್ ಕನ್ವೆನ್ಷನಲ್ಗೆ ನಾವು ಆಧುನಿಕ ಶಿಕ್ಷಣ ಪದ್ಧತಿ ಎಂದು ಕರೆಯುತ್ತೇವೆ, ಅಥವಾ ಆನ್ಲೈನ್ ಮೂಲಕ ಶಿಕ್ಷಣ ಪಡೆಯುವಂತ ಒಂದು ಪದ್ಧತಿ ಎಂದು ಕರೆಯುತ್ತೇವೆ. ಈಗ ನೋಡ್ರಿ, ನಾನು ಅಕ್ಕಲ್ಕೋಟದೊಳಗೆ ಮನೆಯೊಳಗೆ ಕೂತು ನಾನು ಪಾಠ ಮಾಡ್ತಾ ಇದ್ದೀನಿ. ನೀವು ಎಲ್ಲಿದ್ರು ಗೊತ್ತಿಲ್ಲ, ನೀವು ಜಮ್ಮು ಕಾಶ್ಮೀರದಾಗ ಕೂತು ಸೈನಿಕರು ನನ್ನ ಪಾಠನ ಕೇಳ್ತಾ ಇದ್ದಾರೆ. ಆ ಸೈನಿಕರಿಗೆ ನಾನು ಇಲ್ಲಿಂದ ಅವರ ಕೆಲಸಕ್ಕೆ, ಅವರ ಒಂದು ಪರಿಶ್ರಮಕ್ಕೆ ತಲೆಬಾಗಿ ನಮಸ್ಕಾರ ಮಾಡುತ್ತೇನೆ. ನಮ್ಮ ಶ್ವೇತಾ ತಂಗಿ ಎಲ್ಲಿ ಜಮ್ಮು ಕಾಶ್ಮೀರದೊಳಗೆ ಅದಾರ, ಪಂಜಾಬ್ದೊಳಗ ಇನ್ನೊಬ್ರು ತಂಗಿ ಅದಾರ, ಆಸಾಮ್ದೊಳಗ ಬೆಳಗಾವದೊಬ್ರು ಸೈನಿಕರು ಅದಾರ್ರಿ. ಅವರೆಲ್ಲ ಅಲ್ಲಿ ಕೂತು ನಂದು ಪಾಠ ಕೇಳಿ ಅವರು ಕೇಸೆಟ್ ಅನ್ನು ಪಾಸ್ ಆಗ್ತಾ ಇದಾರೆ. ಮತ್ತು ಜಪಾನ್ದೊಳಗೆ ಒಬ್ರು ತಂಗಿ ಅದಾರ್ರಿ, ದುಬೈದೊಳಗೆ ಒಬ್ರು ಮೇಡಮ್ ಅದಾರ,
ಅಬ್ಬಬ್ಬಬ್ಬಬ್ಬ ಏನು ದಾನಯ್ಯ ಸಾರ್, ನಿಮ್ಮ ನಿಮ್ಮ ಬಳಗ ದೊಡ್ಡದಾಗೈತಿ. ಇಲ್ಲಂತೂ ಬೆಂಗಳೂರು ಕರ್ನಾಟಕ, ದಕ್ಷಿಣ ಕರ್ನಾಟಕದ ಬೆಂಗಳೂರು ಸೈಡು ಮೈಸೂರದವರೆಲ್ಲರೂ ನನಗೆ ಪ್ರೀತಿ ಗೌರವನ ಕೊಡ್ತಾ ಇದ್ದೀರಿ. ನನ್ನ ಭಾಷೆ ಶುದ್ಧ ಇಲ್ಲಂದ್ರೂ ಕೂಡ ನೀವು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ಇವರಂತೂ ನಮ್ಮ ಕಲಬುರಗಿ, ಬೀದರ, ಬಿಜಾಪುರ ಇವರೆಲ್ಲ ನಮ್ಮ ಅಣ್ಣತಮ್ಮರಿದ್ದಂಗೆ ರೀ. ಕೆಟ್ಟ ಹೊಂಬ ನನ್ನಂಗೆ. ಸಿಟ್ಟು ಭಾಳ ಜಾಸ್ತಿ ಇವರಿಗೆ. 10 ಪುಸ್ತಕ ಯಾಕೆ ಓದ್ಬೇಕ್ರಿ, ಒಂದೇ ಓದ್ರ ನಡೆಯಂಗಿಲ್ಲ ಏನ್ರಿ ಅಂತಾರೆ ಇವರು. ಅರ್ಧ ಕೊಡ್ರಿ ಸರ್ ಬುಕ್ ಅಂತಾರೆ ಅವರು. ಮೈಸೂರದವ್ರು ಹಾಗಲ್ಲ, ಈ ಮಂಗಳೂರದವ್ರು ಹಾಗಲ್ಲ, ಭಾಳ ಮೃದು. ಇಲ್ಲ ಸ್ವಾಮಿ, ನೀವು ಕೊಟ್ಟಂಥ ಎಲ್ಲ ಬುಕ್ಗಳನ್ನು ನಾವು ಫಾಲೋ ಮಾಡ್ತೀವಿ ಸರ್, ನೀವು ನಮಗೆ ಹೇಳಿ ಸಾರ್. ಇರಲಿ. ನಾನ್ ಕನ್ವೆನ್ಷನಲ್ ಆಧುನಿಕ ಶಿಕ್ಷಣ ಪದ್ಧತಿಗೆ ನಾವು ನಾನ್ ಕನ್ವೆನ್ಷನಲ್ ಕರಿತೀವಿ. ಓಪನ್ ಯೂನಿವರ್ಸಿಟಿಗಳ ಮೂಲಕ ಈ ಶಿಕ್ಷಣವನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಸ್ವಯಂ ಆಗಲಿ, ಸ್ವಯಂ ಪ್ರಭಾ ಆಗಲಿ, ಸಾಥಿ TV ಚಾನಲ್ಸ್ಗಳಾಗಲಿ, DTH TV ಚಾನಲ್ಸ್ಗಳ ಮೂಲಕ ನಾವು ಶಿಕ್ಷಣವನ್ನು ಪ್ರಸಾರ ಮಾಡಲಾಗುತ್ತಿದೆ. ಇನ್ನು ಪ್ರೊಫೆಷನಲ್, ಟೆಕ್ನಿಕಲ್ ಮತ್ತು ಸ್ಕಿಲ್ ಬೇಸ್ಡ್ ಎಜುಕೇಷನ್ ನಮ್ಮ ದೇಶದಲ್ಲಿ ಕೂಡ ಪ್ರಾರಂಭ ಆಗಿದೆ. ಈಗ ಟೆಕ್ನಿಕಲ್ ಎಜುಕೇಷನ್ IIT, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಇಲ್ಲಿ ಒಂದು ಬೆಂಗಳೂರದೊಳಗೂ ಐತಿರು, IIM ಅಂತೇಳಿ ಕರೀತಾರೆ. ಅಥವಾ NITTR, ನ್ಯಾಷನಲ್ ಇನ್ಸ್ಟಿಟ್ಯೂಟ್ಸ್ ಆಫ್ ಟೆಕ್ನಿಕಲ್ ಟೀಚರ್ಸ್ ಟ್ರೈನಿಂಗ್ ರಿಸರ್ಚ್ ಸೆಂಟರ್, ಚೆನ್ನೈ ಒಳಗೊಂದಿದೆ. ಇವರು ಟೆಕ್ನಿಕಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಇನ್ನು ಮೌಲ್ಯ ಶಿಕ್ಷಣ ಮತ್ತು ಪರ್ಯಾವರಣ ಶಿಕ್ಷಣ. ಮೌಲ್ಯ ಶಿಕ್ಷಣ, ವ್ಯಾಲ್ಯೂ ಅಂದ್ರೆ ನಾವು ಮೌಲ್ಯಗಳಂತ ಕರಿತೀವಿ. ಒಳ್ಳೆಯ ನೀತಿ ನಿಯಮಗಳಿಗೆ ನಾವು ಮೌಲ್ಯ ಎಂದು ಕರೆಯುತ್ತೇವೆ. ವಿದ್ಯಾರ್ಥಿಗಳಿಗೆ ಕೇವಲ ವಿಜ್ಞಾನ ಮತ್ತು ಸಾಹಿತ್ಯ, ಕೇವಲ ಜ್ಞಾನ ಕೊಡದೆ ಜ್ಞಾನದ ಜೊತೆಗೆ ಮೌಲ್ಯಗಳನ್ನು ಕೂಡ ಕಲಿಸಿಕೊಡಬೇಕು. ಮೌಲ್ಯಗಳಂತೇಳಿ ಕರಿತೀವಿ. ಈಗ ನೋಡ್ರಿ, ವಚನ ಸಾಹಿತ್ಯದೊಳಗೆ ಮೌಲ್ಯಗಳು ಎಷ್ಟು ಅಡಗಿಕೊಳ್ತಾವೆ. ಬಸವಣ್ಣನವರು ವಚನ ಆಗಲಿ, ಅಕ್ಕ ಮಹಾದೇವಿಯವರ ವಚನಗಳಾಗಲಿ, ಐದಕ್ಕಿ ಲಕ್ಕಮ್ಮನವರ ವಚನಗಳು, ಐದಕ್ಕಿ ಲಕ್ಕಮ್ಮನ ವಚನ ನೋಡ್ರಿ ಎಷ್ಟು ಶ್ರೇಷ್ಠ ಅದಾವ. ಮೌಲ್ಯ, ಒಂದ್ಸಲ ಐದಕ್ಕಿ ಲಕ್ಕಮ್ಮನ ಗಂಡ ಕಲ್ಯಾಣ ಮಂಟಪದೊಳಗ ಅಕ್ಕಿ 5 ಜಾಸ್ತಿ ಅಕ್ಕಿಗಳನ್ನು ತಗೊಂಡು ಬಂದಿದ್ರತ. ಲಕ್ಕಮ್ಮ ಹೇಳ್ತಾರತ, ಲಕ್ಕಮ್ಮ ಇವತ್ತಿನ ಎಲ್ಲ ಅಕ್ಕಿ 5 ತಗೊಂಡು ಬಂದಿನಿ ಅಂತೇಳಿ. ಲಕ್ಕಮ್ಮ ತಳ ಗಂಡಗ, ಮಾಮ ಎಷ್ಟು ಹಾಯ್ಕೊಂಡು ಬಂದೀವೋ ನೀನು, ಎಷ್ಟು ಹತ್ತದ ನಮಗೆ ಡೈಲಿ 1 ಹಿಡಿ ಅಕ್ಕಿ ನಮಗೆ ಬೇಕು. ಇವತ್ತು ನೀ 1 ಚೀಲ ಅಕ್ಕಿ ಹಾಯ್ಕೊಂಡು ತಗೊಂಡು ಬಂದಿದಲ್ಲ, ಹೆಚ್ಚಿಗೆ ಯಾಕೆ ತಗೊಂಡು ಬಂದಿ ನೀನು? ಅತಿ ಆಸೆ ಗತಿ ಕೆಡಿಸಿತು, ಹೆಚ್ಚಿಗೆ ತರಬೇಡ ನೀನು, ಒಯ್ದು ಮತ್ತು ವಾಪಸ್ ಅಲ್ಲೇ ಕಲ್ಯಾಣದೊಳಗೆ ಇಡು, ಆ ದಾಸೋಹದೊಳಗೆ ಇಡು, ಕೇವಲ 1 ಮುಟ್ಟಿಗೆ ಮಾತ್ರ ನೀನು ತೆಗೆದುಕೊಂಡು ಬರ್ಬೇಕಂತೇಳಿ. ಎಷ್ಟು ಮೌಲ್ಯ ಅದಾವ ನೋಡ್ರಿ ಅವ್ರ ವಚನದೊಳಗ, ಅವ್ರ ಜೀವನದೊಳಗ. ನಾವು ಆಯ್ಕೊಂಡು ಬರೋದಲ್ರಿ, ಎಲ್ಲನೇ ಕದ್ದು ತೊಗೊಂಡ್ಬರ್ತೇವೆ. ನಮ್ಮ ಮೌಲ್ಯನೇ ಬೇರೆ, ಅವರ ಮೌಲ್ಯಗಳನ್ನೇ ಬೇರೆ. ಮೌಲ್ಯ ಶಿಕ್ಷಣ ಜೊತೆಗೆ ಮೌಲ್ಯಗಳನ್ನ ಕಲಿಸಬೇಕು ಮಕ್ಕಳಿಗೆ ಅಂತೇಳಿ ಹೇಳಿದವ್ರು ಅವರು. ಇನ್ನ ಎಲ್ಲ ವಚನದೊಳಗೆ ಹೆಂಗೆ ಅದಲ್ರಿ ನೋಡ್ರಿ ನೀವು ವಚನಗಳು. ಇನ್ನ ಚವಾಣ್ ಅನ್ನುವ ಒಂದು ವರದಿ, ಚವಾಣ್ ರಿಪೋರ್ಟ್ ಅಂತ ಕರೀತಾರೆ, 1999 ಒಳಗೆ ಭಾರತ ಸರ್ಕಾರ ಒಂದು ಸಂಸತ್ತಿನೊಳಗೆ, ಒಂದು ಪಾರ್ಲಿಮೆಂಟ್ದೊಳಗೆ ಒಂದು ಆಯೋಗನ ಸ್ಥಾಪನೆ ಮಾಡಿದ್ರು. ಅದರ ಹೆಡ್ ಚವಾಣ್ ಅವರಿಗೆ ಮಾಡಿದ್ರು. ಅದಕ್ಕೆ ಚವಾಣ್ ರಿಪೋರ್ಟ್ ಅಂತ ಹೇಳಿ ಕರೀತಾರೆ. ಇವರು ಏನ್ ಹೇಳಿದ್ರು, 5 ಯೂನಿವರ್ಸಲ್ ಮೌಲ್ಯಗಳನ್ನ ಹೇಳಿದ್ದಾರೆ. ಶಿಕ್ಷಣದ ಜೊತೆಗೆ ಈ ಮೌಲ್ಯಗಳನ್ನ ವಿದ್ಯಾರ್ಥಿಗಳಿಗೆ ಕಲಿಸ್ಕೊಡ್ಬೇಕು. ಯಾವ್ಯಾವ 5 ಮೌಲ್ಯಗಳು? ಟ್ರುತ್ ಅಂದ್ರೆ ಸತ್ಯ, ನಾನ್ ವೈಲೆನ್ಸ್ ಅಂದ್ರೆ ಅಹಿಂಸೆ, ರೈಟಿಯಸ್ ಕಂಡಕ್ಟ್ ಅಂದ್ರೆ ಧರ್ಮ, ಲವ್ ಅಂದ್ರೆ ಪ್ರೀತಿ, ಮತ್ತು ಪೀಸ್ ಅಂದ್ರೆ ಶಾಂತಿ. ಈ 5 ತತ್ವಗಳನ್ನ ಈ ಚವಾಣ್ ರಿಪೋರ್ಟ್ದಲ್ಲಿ ಹೇಳಲಾಗಿದೆ. ಇನ್ನು ವಿಶ್ವವಿದ್ಯಾಲಯ ಮಟ್ಟದಲ್ಲಿ 4 ಪ್ರಕಾರದ ಮೌಲ್ಯಗಳನ್ನು ಕೂಡ ಕಲಿಸುತ್ತಿದ್ದಾರೆ. ಅದಕ್ಕೆ ಮಾನವೀಯ ಮೌಲ್ಯ, ಸಾಮಾಜಿಕ ಮೌಲ್ಯ, ಸಾಂಸ್ಕೃತಿಕ ಮೌಲ್ಯಗಳು ಮತ್ತು ಸಂಸ್ಥೆಯ ಮೌಲ್ಯಗಳು ಎಂದು ಕರೆಯುತ್ತಾರೆ. ಈ ಮೌಲ್ಯಗಳು ಇಂದು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಕೂಡ ಕಲಿಸಲು ಪ್ರಾರಂಭವಾಗಿದೆ. ನೆನಪಿಟ್ರಿ ಅದನ್ನ. ಇನ್ನು ಪರಿಸರ ಶಿಕ್ಷಣವನ್ನ ಅಂದ್ರೆ ಪರಿಸರದ ಕಾಳಜಿ ವಹಿಸಿ ಪರಿಸರದ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ವಿದ್ಯಾರ್ಥಿಗಳಿಗೆ ಕೇವಲ ಶಿಕ್ಷಣ ಕೊಡದೆ ಪರಿಸರದ ಕಾಳಜಿ ವಹಿಸುವ ಶಿಕ್ಷಣ ಕೊಡಬೇಕು. ಪರಿಸರ ಬಗ್ಗೆ ನಾವು ಗಮನ ಕೊಡಬೇಕು, ಪರಿಸರಕ್ಕೆ ನಾವು ಗೌರವ ಕೊಡಬೇಕು, ಪರಿಸರದಿಂದ ನಮಗೆ ಅನೇಕ ಲಾಭಗಳು ಆಗುತ್ತವೆ ಅನ್ನುವ ಒಂದು ಅರಿವು ವಿದ್ಯಾರ್ಥಿ ಹತ್ರ ಬೆಳೆಸಬೇಕು. ಇದರ ಸಲುವಾಗಿ ಶಿಕ್ಷಣದ ಜೊತೆಗೆ ಪರಿಸರ ಶಿಕ್ಷಣ ಕೊಡಲೇಬೇಕು ಅಂತೇಳಿ ಎಚ್ಚರಿಕೆಯನ್ನ ಮಾನನೀಯ ಸುಪ್ರೀಂ ಕೋರ್ಟ್
ಆನರೇಬಲ್ ಸುಪ್ರೀಂ ಕೋರ್ಟ್ದವರು ಸರ್ಕಾರಕ್ಕೆ ಮತ್ತು UGCಗೆ ಎಚ್ಚರ ನೀಡಿದೆ. ಅದು ಎಷ್ಟನೇ ಇಶ್ಯೂದೊಳಗೆ 1991 ಅಲ್ಲಿ. ಹೀಗಾಗಿ ಶಿಕ್ಷಣದಲ್ಲಿ ಪ್ರತಿಯೊಂದು ಕೋರ್ಸಲ್ಲಿ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಕಂಪಲ್ಸರಿಯಾಗಿ ಈಗ ಕಲಿಸ್ತಾ ಇದ್ದಾರೆ. ಸಾಲು ಮರದ ತಿಮ್ಮಕ್ಕ ಅವರು ಶಾಲೆಗೆ ಹೋಗದೇ ಪರಿಸರ ಕಾಳಜಿ ವಹಿಸಿ ಅವರು ಜಗತ್ ಪ್ರಸಿದ್ಧ ಆದಂತ ತಾಯಿಯವರು. ಯಾರು ಇಲ್ಲಿ ಆಸಾಮದೊಳಗೆ ನಾ ಸೆಟ್ ಎಕ್ಸಾಮ್ ಬರ್ಲಿಕ್ಕೆ ಹೋದ ಟೈಮ್ದೊಳಗೆ ಅಲ್ಲಿ ಒಂದು ಇದಕ್ಕೆ ಹೋಗಿ ಬಂದೇನ್ರಿ. ಅದು ಎಂತ ಕಾಡ್ರಿ ಬಾಪ್ರಿ. ನಾವು ದೂರಿಂದ ನೋಡಿ ಇದು ಮಾಡಿದೇವ್ರಿ. ಮತ್ತೆ ಟೈಮ್ ಇರ್ಲಿಲ್ಲ ನಮಗ. ನಮ್ಮ ಇವ್ರದು ಅಲ್ಲೊಂದು ಒಬ್ಬ ವ್ಯಕ್ತಿ ಕಾಡು ಬೆಳೆಸನ್ರಿ. ಆ ವ್ಯಕ್ತಿ ಹೆಸರು ಏನೋ ಅದಾರಿ, ಅವ್ರ ಹೆಸರ ನನ್ನ ಭಾರತ ನನಗ ಮಾಲೋಯಿ ಅಂತಾರ ಅದಕ್ಕೆ. ಮಾಲೋಯಿ ಅರಣ್ಯ, ಮಾಲೋಯಿ. ಏನ್ ಕಾಡು ಬೆಳೆಸ್ಯಾರ್ರಿ ಬಾಪ್ರಿ. ಯಾವುದು ಬ್ರಹ್ಮಪುತ್ರ ನದಿ ದಂಡಿ ಒಳಗೆ ಗುವಾಹಟಿಗೆ ಹೋಗಿದ್ದೆ ನಾನು ಸೆಂಟರ್ದೊಳಗೆ ಎಕ್ಸಾಮ್ ಬರೋದು. ಇಲ್ಲ ಎಕ್ಸಾಮ್ ಬರೆದು ಪಾಸ್ ಆಗಿದ್ದೆ. ಮುಂದೆ ಸರ್ಟಿಫಿಕೇಟ್ ತರ್ಲಿಕ್ಕೆ ಹೋಗಿದ್ದೆ ನಾನು. ನಂದು ಏನು ಕೇಳ್ತೀರಿ, ಒಂದ್ಸಲ ಎಕ್ಸಾಮ್ ಬರ್ಲಿಕ್ಕೆ ಹೋಗೋದು, ಪಾಸ್ ಆದ ನಂತರ ಮತ್ತೆ ಪ್ರಮಾಣ ಪತ್ರ ತರ್ಲಿಕ್ಕೆ ಮತ್ತೆ ಆ ರಾಜ್ಯಕ್ಕೆ ಹೋಗೋದು. ಹಿಂಗಾಗಿ ಎರಡೆರಡು ಬಾರಿ ನಾನು ಒಂದೊಂದು ರಾಜ್ಯಕ್ಕೆ ಹೋಗಿ ಬಂದೇನ್ರಿ. ಚಲೋ ಮಾಡಿರಿ ಸರ, ನಿಮ್ಮ ಕೆಲಸ ಇದ್ದಿತ್ತು. ನನಗೇನು ಗೊತ್ತಪ್ಪ, ಇಷ್ಟೆಲ್ಲ ಪಾಸ್ ಆಗಿ ನಿಮ್ಮ ಜೊತೆಗೆ ಮುಂದೆ ವಿಡಿಯೋ ಮಾಡ್ತೀನಿ. ದಮರ್ ನೀರು ಕುಡಿತೀನಿ ಸಾಕು. ಪಾಲಿಸಿ, ಗವರ್ನೆನ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್. ನ್ಯಾಷನಲ್ ಎಜುಕೇಶನ್ ಪಾಲಿಸಿ 1986, ನ್ಯಾಷನಲ್ ಎಜುಕೇಶನ್ ಪಾಲಿಸಿ 1986, 68, 86 ಮತ್ತು 2020 ಇಲ್ಲಿ ಶೈಕ್ಷಣಿಕ ಧೋರಣೆಗಳನ್ನು ಭಾರತ ಸರ್ಕಾರದವರು ಜಾರಿಯಲ್ಲಿ ತಂದಿದ್ದಾರೆ. ಶಿಕ್ಷಣ ಪದ್ಧತಿ ಹೇಗಿರಬೇಕು, ದೇಶ ಹೇಗೆ ನಡೆಯಬೇಕು ಅನ್ನೋ ಸಲುವಾಗಿ ಒಂದು ಸಂವಿಧಾನವನ್ನು ರಚನೆ ಮಾಡಲಾಗಿದೆ ಭಾರತ ದೇಶ ಸ್ವತಂತ್ರಗೊಂಡ ನಂತರ. ಈ ಸಂವಿಧಾನ ರಚನೆ ಮಾಡುವ ಸಲುವಾಗಿ ಮೊಟ್ಟ ಮೊದಲಿಗೆ MN ರಾಯ್ ಇವರ ತಲೆಯಲ್ಲಿ ಸಂವಿಧಾನದ ಬಗ್ಗೆ ವಿಚಾರ ಬಂದಿತ್ತು 1934 ಅಲ್ಲಿ. ಅದಾದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಸಂವಿಧಾನದ ಬಗ್ಗೆ ವಿವಿಧ ರಾಷ್ಟ್ರಗಳ ಸಂವಿಧಾನವನ್ನು ಅಧ್ಯಯನ ಮಾಡಿ ಸಂವಿಧಾನವನ್ನು ಬರೆದರು. ಸಂವಿಧಾನವನ್ನ ಜಾರಿಯಲ್ಲಿ ತಂದಿದ್ದು ಅಂದ್ರೆ ಭಾರತ ಸರ್ಕಾರ ಸ್ವೀಕಾರ ಮಾಡಿದ್ದು 26 ನವೆಂಬರ್ 1949 ಮತ್ತು ಪ್ರತ್ಯಕ್ಷವಾಗಿ ಜಾರಿಯಲ್ಲಿ ತಂದಿದ್ದು 26 ಜನವರಿ 1950. ಫ್ರೆಂಚ್ ದೇಶದಿಂದ ನಾವು ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರಾಟರ್ನಿಟಿ ಈ ತತ್ವಗಳನ್ನು ಸ್ವೀಕಾರ ಮಾಡಿದ್ದೇವೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಬಂಧುತ್ವ ಈ ತತ್ವವನ್ನು ಫಾಲೋ ಮಾಡಿದ್ದೇವೆ. ಐರ್ಲೆಂಡ್ ದೇಶದಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ, ಒಂದು ರಾಜ್ಯ ನಡೆಯುವ ಸಲುವಾಗಿ ನಿರ್ದೇಶನ ತತ್ವಗಳನ್ನು ನಾವು ಫಾಲೋ ಮಾಡಿದ್ದೇವೆ. ಯುನೈಟೆಡ್ ಕಿಂಗ್ಡಮ್ದಿಂದ ಪಾರ್ಲಿಮೆಂಟ್ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡಿದ್ದೇವೆ. ಅಮೆರಿಕದಿಂದ ಫಂಡಮೆಂಟಲ್ ರೈಟ್ಸ್, ಪ್ರತಿಯೊಬ್ಬ ವ್ಯಕ್ತಿಯ ಹಕ್ಕು, ನನಗೆ ಪರೀಕ್ಷೆ ಬರೆಯುವ ಹಕ್ಕಿದೆ, ನನಗೆ ಮಾತನಾಡುವ ಹಕ್ಕಿದೆ, ನನಗೆ ನಿದ್ದೆ ಮಾಡುವ ಹಕ್ಕಿದೆ, ನನಗೆ ತಿನ್ನುವ ಹಕ್ಕಿದೆ. ಏನು ಹಕ್ಕು ಇರ್ತಾವಲ್ರಿ ಆ ಹಕ್ಕುಗಳನ್ನು ಅಮೆರಿಕದಿಂದ ನಾವು ಪಡೆದಿದ್ದೇವೆ. ಇನ್ನು ರಷ್ಯಾದಿಂದ ನಾವು ಫಂಡಮೆಂಟಲ್ ಡ್ಯೂಟಿ, ಪ್ರತಿಯೊಬ್ಬ ವ್ಯಕ್ತಿಯು ಕರ್ತವ್ಯ, ಇದಕ್ಕೆ ನಾವೇನು ಕರಿತೀವಿ ಮೂಲಭೂತ ಕರ್ತವ್ಯ, ಪರಿಸರ ಸಂರಕ್ಷಣೆ ಮಾಡೋದು ಇದು ನನ್ನ ಕರ್ತವ್ಯ ಇದೆ. ದೇಶದ ಸಂರಕ್ಷಣೆಗಾಗಿ ಕೆಲಸ ಮಾಡೋದು ಇದು ನನ್ನ ಕರ್ತವ್ಯ ಇದೆ. ದೇಶಕ್ಕೆ ಸಲಾಂ ಹೊಡೆಯೋದು ಇದು ನನ್ನ ಕರ್ತವ್ಯ ಇದೆ, ಡ್ಯೂಟಿ. ಆಮೇಲೆ ಆರ್ಟಿಕಲ್ 21A ಏನ್ ಹೇಳುತ್ತದೆ, ರೈಟ್ ಟು ಎಜುಕೇಶನ್, ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಶಿಕ್ಷಣ ಪಡೆಯುವ ಹಕ್ಕು ಇದೆ. ಅದು ವಿಶೇಷವಾಗಿ 6 ರಿಂದ 14 ವರ್ಷದ ಮಗುವಿಗೆ ಪುಕ್ಕಟ್ಟಿಯಾಗಿ ಶಿಕ್ಷಣ ಪಡೆಯುವ ಹಕ್ಕು ಇದೆ. ಈ ಆಕ್ಟ್ ಅನ್ನ 2009ರಲ್ಲಿ ಜಾರಿ ತರಲಾಯಿತು, ಅಂದ್ರೆ ಪಾಸ್ ಮಾಡಲಾಯಿತು. 2010ರಲ್ಲಿ ಏಪ್ರಿಲ್ 2010ರಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಮೊನ್ನೆ ಒಂದು ಹೊಸ ಕಮಿಟಿಯನ್ನು ಪ್ರಾರಂಭ ಮಾಡಿದ್ರು, ಡಾಕ್ಟರ್ ಕೆ ರಾಧಾಕೃಷ್ಣನ್ ಕಮಿಟಿ ಅಂತ ಹೇಳಿ ಕರೀತಾರೆ. 2022-23 ಅಲ್ಲಿ ಈ ಕಮಿಟಿಯವರು ಏನ್ ಹೇಳಿದ್ರು ಗೊತ್ತದ್ರಿ, ನ್ಯಾಕ್ ಕಮಿಟಿ ರದ್ದು ಮಾಡಿ ಹೊಸ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು, ನ್ಯಾಕ್ ಅಂತೇಳಿ, ನ್ಯಾಷನಲ್ ಅಕ್ರೆಡಿಟೇಷನ್ ಕೌನ್ಸಿಲ್. ನ್ಯಾಕ್ ಅನ್ನ ರದ್ದು ಮಾಡಿ ನ್ಯಾಷನಲ್ ಅಕ್ರೆಡಿಟೇಷನ್ ಕೌನ್ಸಿಲ್ ಸ್ಥಾಪನೆ ಮಾಡಬೇಕು ಮತ್ತು ಬೈನರಿ ಸಿಸ್ಟಮ್ ಅನ್ನು ಉಪಯೋಗಿಸಬೇಕು. ಬೈನರಿ ಅಂದ್ರೆ 2 ಪದ್ಧತಿ. ಅಂದ್ರ ಒಂದು ವಿಶ್ವವಿದ್ಯಾಲಯವನ್ನ ನ್ಯಾಕ್ ಕಮಿಟಿದವರು ಅಸೆಸ್ಮೆಂಟ್ ಮಾಡುವಾಗ ಮೊದಲಿಗೆ ಏನ್ ಮಾಡ್ತಿದ್ರಿ, ಪ್ರತ್ಯಕ್ಷವಾಗಿ ಆ ಕಾಲೇಜಕ್ಕೆ ಭೇಟಿ ಕೊಟ್ಟು ಕಾಲೇಜನ್ನ, ಅಲ್ಲಿಯ ಲೈಬ್ರರಿ, ಅಲ್ಲಿಯ ವಿದ್ಯಾರ್ಥಿಯ ರಿಸಲ್ಟು, ಆ ಇನ್ಸ್ಟಿಟ್ಯೂಷನ್ಸ್ ಅನ್ನ ಚೆಕ್ ಮಾಡಿ ಕಂಪ್ಲೀಟ್ ಅಂದ್ರೆ ವಿಸಿಟ್ ಮಾಡಿ
ಚೆಕ್ ಮಾಡಿ ಮಾರ್ಕನ್ನು ಕೊಡ್ತಿದ್ರು, ಗ್ರೇಡ್ ಕೊಡ್ತಿದ್ರು. ಈಗ ಅದನ್ನ ರದ್ದು ಮಾಡಿ ಅವ್ರೇನು ಹೇಳಿರಿ, ಎರಡು, ಪ್ರತ್ಯಕ್ಷವಾಗಿ ಆ ಇನ್ಸ್ಟಿಟ್ಯೂಷನ್ಸ್ ಭೇಟಿ ಕೊಡೋದಿಲ್ಲ, ಆನ್ಲೈನ್ ಮೂಲಕ ಭೇಟಿ ಕೊಟ್ಟು, ಅಂದ್ರೆ ಆನ್ಲೈನ್ ಮೂಲಕ ಅದನ್ನು ಚೆಕ್ ಮಾಡೋದು, ಅಥವಾ ಆ ಕಾಲೇಜಿನ ಎಲ್ಲ ಮಾಹಿತಿ ಮೊದಲಿಗೆ ನೀವು ನ್ಯಾಕ್ ಕಮಿಟಿಗೆ ಆನ್ಲೈನ್ ಮೂಲಕ ಕಳಿಸೋದು. ನೋಡ್ರಿ, ಆನ್ಲೈನ್ ಮೂಲಕ ಚೆಕ್ ಮಾಡೋ ಒಂದು ವ್ಯವಸ್ಥೆ ಈ ಬೈನರಿ ಸಿಸ್ಟಮ್ನಲ್ಲಿ ಪ್ರಾರಂಭ ಮಾಡಲಾಗಿದೆ. ಇನ್ನು ಗ್ರೇಡನ್ನು ರದ್ದು ಮಾಡೋದು, ಎ ಪ್ಲಸ್ ಎ, ಬಿ ಪ್ಲಸ್ ಬಿ, ಬಿ ಪ್ಲಸ್ ಪ್ಲಸ್, ಈ ಗ್ರೇಡ್ ಪದ್ಧತಿಯನ್ನು ರದ್ದು ಮಾಡೋದು. ಅಕ್ರಿಡೇಟೆಡ್, ಅವೇಟಿಂಗ್ ಅಕ್ರಿಡೇಷನ್, ಈ ರೀತಿ ಒಂದು ಕಾನ್ಸೆಪ್ಟನ್ನು, ಅಂದ್ರೆ ಗ್ರೇಡ್ ಪದ್ಧತಿಯನ್ನು ರದ್ದು ಮಾಡೋದು ಈ ಕಮಿಟಿದವರು ಹೇಳಿದ್ದಾರೆ. ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ತಾವೆಲ್ಲರೂ ಇಲ್ಲಿ ತನಕ ಈ 5 ಪೇಜ್ಗಳನ್ನು ನೋಡಿದ್ದೀರಿ. 1, 2, 3, 4, 5. ಓಕೆ, ಸೊ ಈ 5 ಪೇಜ್ಗಳ ಬಗ್ಗೆ 1, 2, 3, 4, 5 ಇದಕ್ಕೆ ರಿವಿಷನ್ ಅಂತೇಳಿ ಕರಿತೀವಿ. ಸೊ ಇದನ್ನೆಲ್ಲ ನಾನು ಈ ಬುಕ್ದಿಂದ ಹೇಳಿದ್ದೆ, ನಾನು ಈ ಬುಕ್ದಿಂದ. ಸೊ ದಯವಿಟ್ಟು ಬುಕ್ಕನ್ನು ಪ್ಲೀಸ್ ಓದ್ರಿ, ನೀವು ಬೆಳೀರಿ, ನನಗೂ ಬೆಳೆಸ್ರಿ, ನನಗೂ ಸಾಲದಿಂದ ಹೊರಗೆ ತೆಗೀರಿ. ಅದು ನಿಮ್ಮ ಕೈಯಲ್ಲಿದೆ. ಸಹಾಯ ನೀವು ಮಾಡಿರಿ, ನಾನು ನಿಮಗೆ ಸಹಾಯ ಮಾಡ್ತೀನಿ. ಒಬ್ರಿಗೊಬ್ರು ಸಹಾಯ ಮಾಡಿ ಎಲ್ಲರೂ ಕೂಡ ಬೆಳೆಯೋಣ. ಆಮೇಲೆ ಇದ್ರ ಜೊತೆಗೆ 2 ಕ್ವಶನ್ ಬ್ಯಾಂಕ್ ಇದೆ, ಅದು ಕೂಡ ತಾವೆಲ್ಲರೂ ರೆಫರ್ ಮಾಡಬೇಕು. ನೆಟ್ ಎಕ್ಸಾಮ್ಗೆ 100% ಅಲ್ಲಿಗಿತ್ತ ನಾ ಬರೀ ಪರ್ಸೆಂಟೇಜ್ ಅಲ್ರಿ, ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಐತಿ ಅಂತ ತಿಳ್ಕೊಂಡು. ಇದು ಕ್ವಶನ್ ಬ್ಯಾಂಕ್ ಇದೆ, ಇದು ಕೂಡ ತಾವೆಲ್ಲರೂ ರೆಫರ್ ಮಾಡ್ರಿ. ಇದು ವ್ಯಾಲ್ಯೂಮ್ 2 ಇದೆ, ಇದು ವ್ಯಾಲ್ಯೂಮ್ 1 ಇದೆ. ಮಾಡ್ತೀರಿ ಅಂತೇಳಿ ನಾನು ಭಾವಿಸಿದ್ದೀನಿ. ನೋಡೋಣ. ಹೈಯರ್ ಎಜುಕೇಶನ್ ಇಲ್ಲಿ ತನಕ ಇದೆ ಹೇಳಿ ನೋಡ್ರಿ. ಹೈಯರ್ ಎಜುಕೇಶನ್ದ ಒಂದು ಕಾನ್ಸೆಪ್ಟ್ ಬಗ್ಗೆ ನಾನು ಹೇಳಿದ್ದೇನೆ. ಎಲ್ಲ ಕ್ವಶನ್ಸ್ ಅದಾವ. ಕ್ವಶನ್ ತಿಳಿಲಿಲ್ಲ ಅಂದ್ರೆ ನೀವೇನು ಮಾಡಬೇಕು, ಕನ್ನಡದೊಳಗೆ ಟ್ರಾನ್ಸ್ಲೇಷನ್ ಮಾಡಿ ಓದಬೇಕು. ಇಲ್ಲಿ ಕ್ವಶನ್ ಅದ ನೋಡ್ರಿ. ವ್ಯಾಲ್ಯೂ ಎಜುಕೇಶನ್ ಸ್ಟ್ಯಾಂಡ್ಸ್ ಫಾರ್, ಮೌಲ್ಯ ಶಿಕ್ಷಣ ಎಂದರೆ ಏನು? ಮಾರ್ಕಿಂಗ್ ಅ ಸ್ಟೂಡೆಂಟ್ ಸ್ಟ್ರಾಂಗ್ ಇನ್ ಸಬ್ಜೆಕ್ಟ್, ಎನ್ಹಾನ್ಸಿಂಗ್ ಸ್ಟೂಡೆಂಟ್ಸ್ ಎಂಪ್ಲಾಯಬಿಲಿಟಿ, inculcating virtues and culture to students, developing student personality. ವ್ಯಾಲ್ಯೂ ಎಜುಕೇಶನ್ದಿಂದ ನಾವು ಏನು ಮಾಡಬೇಕು ವಿದ್ಯಾರ್ಥಿಗಳಿಗೆ? ವರ್ಚ್ಯೂ, ಮೂರನೇದ ಉತ್ತರ. ಇನ್ಕಲ್ಕೇಟಿಂಗ್, ಒಳ್ಳೆಯ ನೀತಿ ನಿಯಮಗಳನ್ನು ಮಕ್ಕಳಲ್ಲಿ ಬೆಳೆಸುವುದು, ಇದು ಇದ್ರ ಉದ್ದೇಶ. ಎರಡನೇ ಪ್ರಶ್ನೆ ಏನದು ನೋಡ್ರಿ. ವ್ಯಾಲ್ಯೂ ಎಜುಕೇಶನ್ ಕ್ಯಾನ್ ಬಿ ಇಂಪಾರ್ಟೆಡ್ ಟು ಸ್ಟೂಡೆಂಟ್ಸ್ ಬೈ ಫೋಕಸಿಂಗ್ ವಿಚ್ ಆಫ್ ದ ಫಾಲೋವಿಂಗ್. ಮಕ್ಕಳ ಹತ್ರ ಮೌಲ್ಯ ಶಿಕ್ಷಣ ಬೆಳೆಸುವ ಸಲುವಾಗಿ ನಾವು ಏನು ಮಾಡಬೇಕು? ಇಂಡಿವಿಜುವಲ್ ವ್ಯಾಲ್ಯೂಸ್, ಕ್ಲಾಸ್ ರೂಮ್ ವ್ಯಾಲ್ಯೂಸ್, ಕಾಲೇಜ್ ಸ್ಕೂಲ್ ವ್ಯಾಲ್ಯೂಸ್, ಇಂಡಿವಿಜುವಲ್ ಕ್ಲಾಸ್ ರೂಮ್ ಕಾಲೇಜ್ ಆ್ಯಂಡ್ ಕಮ್ಯುನಿಟಿ ವ್ಯಾಲ್ಯೂಸ್. ಡಿ ನೋಡ್ರಿ, ಇದು ಬರ್ತೈತೆ ಆನ್ಸರ್. ಹೀಗೆ ನಮ್ಗೆ ಪ್ರತಿಯೊಂದು ನಾವೇನು ಕರಿತೀವಿ ಆ ಮೌಲ್ಯಗಳ ಬಗ್ಗೆ ಅಥವಾ ಈ ಕ್ವಶನ್ಸ್ ಅನ್ನ ತಾವೆಲ್ಲರೂ ಇಲ್ಲೇನು ಬರ್ದಾರ? ದ ರೆಗ್ಯುಲೇಟರಿ ಬಾಡಿ ಫಾರ್ ಟೀಚರ್ ಎಜುಕೇಶನ್ ಈಸ್. ಟೀಚರ್ ಶಿಕ್ಷಕರ ಒಂದು ಶಿಕ್ಷಣ ಸಲುವಾಗಿ ಯಾವ ಸಂಸ್ಥೆ ಕೆಲಸ ಮಾಡ್ತಾ ಇದೆ? UGC, NCERT, NCTE, ನನ್ ಆಫ್ ದಿ ಅಬೋವ್. ಸಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಟೀಚರ್ ಎಜುಕೇಶನ್. ಸಿ ಆನ್ಸರ್ ಕರೆಕ್ಟ್ ಇದೆ. ನೀವು ಏನು ಮಾಡ್ಬೇಕು ಪ್ಲೀಸ್, ಈ ಮೊದಲು ಥಿಯರಿ ಓದ್ಕೊಂಡು ಈ ಕ್ವಶನ್ ಬ್ಯಾಂಕ್ ಓದ್ರಿ. ಅಪ್ಪ ನೀವು ಓದ್ರಿ, ನಿಮ್ಗೆ ರಿಸಲ್ಟ್ ಬರಲೇಬೇಕು ಹೋತಮ್ಮ. ನಾನು ಭಾಳ ಪ್ರಾಮಾಣಿಕವಾಗಿದ್ದೆಲ್ಲ ಕೆಲಸ ಮಾಡೀನಿ. ಈಗ ಹೇಳೋಣ ಏನು ಅನಿಸ್ತದ್ರಿ, ಸುಮ್ಮನೆ ಏನೋ ಹೇಳ್ತಾರದ ಅನಾಯ ಸರ್ ಅಂತೇಳಿ. ಅದ್ರ ನನಗೆ ಗೊತ್ತೈತಿ ನಾ ಏನು ಕೆಲಸ ಮಾಡೀನಿ, ಆ ಕೆಲಸದ ಬೆನಿಫಿಟ್ ಏನಾಗ್ತೈತೆ. ನಾವು ಮಾಡಿದ್ರೆ ನಿಮ್ಗೆ ಒಳ್ಳೇದು, ಮಾಡಲಿಲ್ಲ ಅಂದ್ರೆ ನಾನೇನು ಮಾತಾಡಂಗಿಲ್ಲ. ಇವೆಲ್ಲ ಕ್ವಶನ್ ಅದಾವ. ಕ್ವಶನ್ ಓದಿದ ಮೇಲೆ ಏನಾಗ್ತದೆ ಗೊತ್ತಾದ್ರೆ ಡಿಟೇಲ್ ಆಗಿ ಆ ಕಾನ್ಸೆಪ್ಟ್ ಬಗ್ಗೆ ಅರ್ಥ ಗೊತ್ತಾಗ್ಬಿಡ್ತೈತಿ. ಇಲ್ಲೆಲ್ಲ ಕ್ವಶನ್ ಅದಾವ. ಏನದ ಕ್ವಶನ್? ಇನ್ ಕಾಂಟೆಕ್ಸ್ಟ್ ಆಫ್ ಹೈಯರ್ ಎಜುಕೇಶನ್ ಆನರೇಬಲ್ ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ which of the following in national body
ಟು ಫ್ರೇಮ್ ಅಂಡ್ ಪ್ರಿಸ್ಕ್ರೈಬ್ ಅ ಕೋರ್ಸ್ ಇನ್ ಎನ್ವಿರಾನ್ಮೆಂಟಲ್ ಎಜುಕೇಶನ್. ನೋಡ್ರಿ, ಪರಿಸರ ಶಿಕ್ಷಣೆಯನ್ನ ಪ್ರಾರಂಭ ಮಾಡಬೇಕು ಅಂತೇಳಿ ಆನರೇಬಲ್ ಸುಪ್ರೀಂ ಕೋರ್ಟ್ ಯಾರಿಗೆ ನಿರ್ದೇಶನವನ್ನು ಕೊಟ್ಟಿದೆ? UGC, NCTE, NCERT ಮತ್ತು AICTE ಯಾರಿಗೆ ಹೇಳಿದ್ರಿ? UGC ದವ್ರಿಗೆ ಹೇಳಿದ್ದಾರೆ ಅವರು. ಗ್ರೇಟ್. ಮಾಡ್ರಿ. ಓಕೆ, ಬುಕ್ ಬೇಕಾದ್ರೆ ನಿಮ್ಗೊಂದು ನಂಬರ್ ಕೊಡ್ತೀನಿ ರೀ. ಈ ನಂಬರ್ ತಾವೆಲ್ಲರೂ ಕಾಂಟ್ಯಾಕ್ಟ್ ಮಾಡಬೇಕು. ಯಾವುದು? ಇದು ನಂಬರ್ ಇದೆ ನೋಡ್ರಿ, ಇದು ನಂಬರ್ 8263016448. ಇಲ್ಲಿ ಬರಿಲ್ರಿ, ಇದ್ರ ಮೇಲೆ ಬರೈತಿ. ನಮ್ಮ ಮೇಡಮ್ ಅವ್ರ ನಂಬರ್ ಐತ್ರಿ ಇದು. ಎಷ್ಟದ್ರಿ? 8263016448. ನಾವು ನಿಮ್ಗೆ ಕುರಿಯರ್ ಮೂಲಕ ಬುಕ್ಕನ್ನು ಕೊಟ್ಟು ಕಳಿಸ್ತೀವಿ. ಥ್ಯಾಂಕ್ ಯು. ನಮಸ್ಕಾರ.